ಎಲ್ರಿಗೂ ನಮಸ್ಕಾರ. ವಯೋಮಾನ ಸಂಜೀವಿನಿಯ ಈ ಗುರುವಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ ನಿಮ್ಗೆ ಆಶ್ಚರ್ಯ ಆಗಿರಬಹುದು, ರತ್ನಪ್ರಭಾ ಅವರು ಎಲ್ಲಿ ಕಾಣ್ತಿಲ್ವಲ್ಲ, ಅವ್ರ ಜಾಗದಲ್ಲಿ ಬೇರೆ ಯಾರೋ ಬಂದಿಯಾರಲ್ಲ ಅಂತ ಅನ್ಕೊಳ್ತಿದ್ದೀರಾ. ಇವತ್ತು ರತ್ನಪ್ರಭಾ ಮೇಡಮ್ ಹೊರಗೆ ಹೋಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕಾಗಿ ನನಗೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಲೋಕಮಾತಾರವರು ನನ್ನ ನೆಚ್ಚಿನ ಗುರುಗಳು. ನಾನು ಶಾಲೆಯಲ್ಲಿ ಓದ್ತಿದ್ದಾಗ ನನಗೆ ಇತಿಹಾಸ ಹಾಗೂ ಇಂಗ್ಲಿಷ್ ಅನ್ನ ಕಲಿಸಿಕೊಟ್ಟಂತಹ ಶಿಕ್ಷಕಿ. ಈ ದಿನ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ವಿಚಾರ ಏನಿದೆ, ಆ ಶೀರ್ಷಿಕೆ ಜೀವನ ಸಂದೇಶಗಳು. ಹೆಸರು ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ, ಜೀವನದ ಸಂದೇಶಗಳನ್ನ ಅವರು ತಮ್ಮ ಭಾಷಣದಲ್ಲಿ, ಈಗ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ನಿಜ, ಆದ್ರೆ ಒಂದು ನಾವೆಲ್ಲ ಇಲ್ಲಿ ಗಮನಿಸ್ಬೇಕಾಗಿರೋದೇನಂದ್ರೆ, ಅವರ ಜೀವನವೇ ಒಂದು ಸಂದೇಶ. ಅವರ ಜೀವನ, ಅವರು ನಡೆದು ಬಂದಂತಹ ದಾರಿ, ಇದೆಲ್ಲವನ್ನ ಅವರು ನಿಮ್ಗೆ ತಿಳಿಸ್ತಾರೆ ತಮ್ಮ ಮಾತಿನಲ್ಲಿ, ಅದನ್ನೆಲ್ಲ ಕೋಟ್ ಮಾಡ್ತಾರೆ. ಆಗ ನಿಮ್ಗೆ ಗೊತ್ತಾಗತ್ತೆ ಅದು ಬರೀ ಬಾಯಿ ಮಾತಿನ ವಿಚಾರ ಅಲ್ಲ, ಅವರ ಜೀವನವೇ ಒಂದು ಸಂದೇಶ ಅನ್ನೋದು ತುಂಬಾ ಸ್ಪಷ್ಟವಾಗಿ ಅರ್ಥವಾಗತ್ತೆ. ಅವರ ನಿವೃತ್ತಿಯ ಜೀವನವನ್ನ ವೃದ್ಧಾಶ್ರಮದಲ್ಲಿ ಕಳೀತಾ ಇದ್ದಾರೆ. ಆದ್ರೆ ಒಂದೇ ಒಂದು ವಿಚಾರಕ್ಕೂ ಕೂಡ ಅವ್ರಿಗೆ ಯಾವುದೇ ವಿಚಾರದ ಬಗ್ಗೆ ದೂಷಣೆಗಳಿಲ್ಲ, ಅಂದ್ರೆ ಬ್ಲೇಮಿಂಗ್ಸ್ ಇಲ್ಲ, ಅಲ್ಲೆಲ್ಲ ಬ್ಲೆಸ್ಸಿಂಗ್ಸೇ ಇದೆ. ಯಾವ ವಿಚಾರದ ಬಗ್ಗೆನೂ ಬೇಸರ ಇಲ್ಲ, ಅಲ್ಲೆಲ್ಲ ಕೃತಜ್ಞತೆ ಇದೆ. ಹಾಗಾಗಿ ಅವರ ಜೀವನವನ್ನ ನಾವು ಅರ್ಥ ಮಾಡ್ಕೊಂಡ್ರು ಸಾಕು, ಒಂದು ಸಕಾರಾತ್ಮಕ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಇಷ್ಟನ್ನ ಹೇಳಿ ನಾನು ಈ ವೇದಿಕೆಯನ್ನ ಈಗ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಅವರಿಗೆ ಬಿಟ್ಕೊಡ್ತೀನಿ. ಅವರು ವಯೋಮಾನ ಸಂಜೀವಿನಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ತದನಂತರದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಲೋಕಮಾತಾರವರ ಪರಿಚಯವನ್ನ ಮಾಡಿಕೊಟ್ಟು ನಂತರ ವೇದಿಕೆಯನ್ನ ಲೋಕಮಾತಾ ಮೇಡಮ್ಗೆ ಬಿಟ್ಕೊಡ್ಬೇಕಾಗಿ ಜ್ಯೋತಿ ಅವರನ್ನ ವಿನಂತಿಸ್ಕೊಳ್ತೀನಿ. ಜ್ಯೋತಿ ಮೇಡಮ್. ಧನ್ಯವಾದಗಳು ಲಕ್ಷ್ಮಿ ಅವರೇ. ಇವಾಗ ವಯೋಮಾನಸ ಸಂಜೀವಿನಿಯ ಕುರಿತು ಪರಿಚಯವನ್ನ ಮಾಡ್ಕೊಳ್ತೀನಿ, ಕಿರು ಪರಿಚಯ ಮಾಡ್ಕೊಡ್ತೀನಿ. ವಯೋಮಾನಸ ಸಂಜೀವಿನಿ ಭಾರತದಲ್ಲಿಯ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು ಉತ್ತೇಜಿಸುವಂತಹ ಕಾರ್ಯಚಟುವಟಿಕೆಗಳು ನಿಮಾನ್ಸ್ ಆಸ್ಪತ್ರೆಯಲ್ಲಿ ನಡೆಯುತ್ತವೆ. ಆದರೂ ಕೂಡ ಸಾರ್ವಜನಿಕ ವೃದ್ಧಾಶ್ರಮಗಳಲ್ಲಿ ಹಾಗೂ ಮಾನಸಿಕ ಆರೋಗ್ಯದ ವಲಯಗಳಲ್ಲಿ ಕಾರ್ಯನಿರತರಾಗಿರುವ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ಇದು ಒಳಗೊಂಡಿದೆ. ಇದರ ಕಾರ್ಯಚಟುವಟಿಕೆಗಳು ಹೇಗಿವೆ? ಅವು ಏನಂದ್ರೆ, ಸೋಮವಾರ ತಿಂಗಳಿಗೆ 2 ಬಾರಿ ತಜ್ಞರಿಂದ ವೆಬಿನಾರ್ ಕಾರ್ಯಕ್ರಮದ ಸರಣಿ, ಆರೋಗ್ಯದ ಬಗ್ಗೆ ಖ್ಯಾತ ವೈದ್ಯರು ಉಪನ್ಯಾಸ ಕೊಟ್ಟು ಹಲವಾರು ಸೂಕ್ತ ಸಲಹೆಗಳನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಎರಡನೇದಾಗಿ VMS ಸ್ಫೂರ್ತಿ ತಂಡಕ್ಕಾಗಿ ಪ್ರತಿ ಗುರುವಾರ ಸಂಜೆ 4ರಿಂದ 5ರವರೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪಯುಕ್ತವಾದಂತಹ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತಾ ಬರುತ್ತಾ ಇದೆ. ಮೂರನೇದಾಗಿ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ತಿಂಗಳಿಗೆ 2 ಬಾರಿ ಭೇಟಿಯನ್ನು ಕೊಟ್ಟು ಅಲ್ಲಿರುವಂತಹ ವೃದ್ಧರಿಗೆ ಚಟುವಟಿಕೆಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ವೈದ್ಯರ ಉಪನ್ಯಾಸ, ಬಹು ಉಪಯುಕ್ತವಾದಂತಹ ವಿಷಯಗಳ ಬಗ್ಗೆ ವೈದ್ಯರಿಂದ ಉಪನ್ಯಾಸಗಳನ್ನು ನಡೆಸುತ್ತಾ ಬರ್ತಾ ಇದ್ದಾರೆ. ಜಾಗೃತಿ ಕಾರ್ಯಕ್ರಮಗಳು ಅಂದ್ರೆ ಬೆಂಗಳೂರಿನ ಹಿರಿಯ ನಾಗರಿಕರ ವೇದಿಕೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವೇರ್ನೆಸ್ ಪ್ರೋಗ್ರಾಂ ಕೂಡ ನಡೀತಾ ಬರ್ತಾ ಇದೆ. ಮುಖ್ಯ ರೂವಾರಿಯಾಗಿ ವಯೋಮಾನಸ ಸಂಜೀವಿನಿ ಪ್ರಮುಖ ರೂವಾರಿಯಾದಂತಹ ಡಾಕ್ಟರ್ PT ಶಿವಕುಮಾರ್, ಜೆರಿಯಾಟ್ರಿಕ್ ಕ್ಲಿನಿಕ್ ಮತ್ತು ಸರ್ವಿಸ್ ನಿಮಾನ್ಸ್, ಇವರಿಂದ ಕೂಡ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದ್ದಾವೆ ಮತ್ತು ಇವರು ಪ್ರಮುಖ ರೂವಾರಿ ಆಗಿರುತ್ತಾರೆ. ಸ್ವಯಂ ಸೇವಕರು ಮತ್ತು ತಾಂತ್ರಿಕ ನೆರವನ್ನು ಈ ಸಂಸ್ಥೆಯಲ್ಲಿ ಯಾರು ನೀಡ್ತಾರೆ ಅಂದ್ರೆ, ಮಾರ್ಗದರ್ಶನ ಹಾಗೂ ಪ್ರೇರಣೆಯನ್ನು ನೀಡ್ತಾ ಬಂದಿದ್ದಾರೆ ಸ್ವಯಂ ಸೇವಕರ ತಂಡಗಳು. ಈ ಸಂಸ್ಥೆಯಲ್ಲಿ ಸೇವಕರ ತಂಡಗಳು ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ದೂರವಾಣಿಯ ಮೂಲಕ ಆಪ್ತ ಸಲಹೆ ಹಾಗೂ ಪ್ರತಿಯೊಬ್ಬರಿಗೂ ತರಬೇತಿ ಕೊಡುವ ಉತ್ಕೃಷ್ಟ ಸೇವೆ ಇಲ್ಲಿ ನಡೀತಾ ಇರುತ್ತೆ. ನಮಗೆ ತಾಂತ್ರಿಕ ಸೌಲಭ್ಯಗಳನ್ನು ಕೋಮಲ ಹಾಗೂ ಇನ್ನಿತರು ಕೂಡ ಒದಗಿಸಿಕೊಡುತ್ತಾರೆ. ಇದು ಈ ಸಂಜೀವಿನಿ ವಯೋಮಾನಸ ಸಂಜೀವಿನಿಯ ಕುರಿತು ಕಿರು ಪರಿಚಯ ಆಗಿದೆ. ಧನ್ಯವಾದಗಳು. ಕಂಟಿನ್ಯೂ ಮಾಡ್ಬೇಕಾ ಲಕ್ಷ್ಮಿ? ಇವಾಗ ಶ್ರೀಮತಿ TR ಲೋಕಮಾತಾರವರ ಕಿರು ಪರಿಚಯ ಮಾಡ್ಕೊಳ್ತೀನಿ. ಇವ್ರದ್ದು ಪರಿಚಯ ಮಾಡಕ್ಕಿಂತ ಮುಂಚೆ ನಾನು ಓದಿದಿನಲ್ಲ,
ಅದನ್ನು ಓದುವಾಗ ತುಂಬಾ ಖುಷಿ ಅನಿಸ್ತು. ಇವರು ಮಾಡಿದಂತ ಸಾಧನೆ, ಇವರು ತಮ್ಮನ್ನು ತಾವು ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ನೋಡಿ, ಆಹಾ, ಇಂತಹ ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಡುವಂತ ಭಾಗ್ಯ ನನಗ್ ದೊರೆತಿದೆ ಅಂತ ನನಗೆ ತುಂಬಾ ಖುಷಿ ಆಯ್ತು. ಶ್ರೀಮತಿ ಟಿ.ಆರ್. ಲೋಕಮಾತಾ ಅವರು ಮೈಸೂರಿನವರಾಗಿದ್ದು, ಇವರು ಶ್ರೀಮತಿ ಚಂದ್ರಮತಿ ಎಸ್ ರಾವ್ ಅವರು ಸ್ಥಾಪಿಸಿದಂತ ನೆಮ್ಮದಿ ವಿಶ್ರಾಂತಿ ಧಾಮದಲ್ಲಿ ವಾಸಿಸುತ್ತಿದ್ದಾರೆ. ಪ್ರಸ್ತುತ ಇದನ್ನು NIS ಅಂದ್ರೆ ಟೆನಿಸ್ ಕೋಚ್ ಹಾಗೂ NVDಯ ವ್ಯವಸ್ಥಾಪಕ ಟ್ರಸ್ಟಿಯಾದ ಎಸ್ ಸುಬ್ರಹ್ಮಣ್ಯ ಅವರು ಇದನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಈ ನಿರ್ವಹಣೆಯಲ್ಲಿ ಈ ಸಂಸ್ಥೆಯು ಉತ್ತಮವಾಗಿ ಅಚ್ಚುಕಟ್ಟಾಗಿ ನಡೆಕೊಂಡು ಬರ್ತಾ ಇದೆ. ಶ್ರೀಮತಿ ಟಿ.ಆರ್. ಲೋಕಮಾತಾ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ನಿಯಮಿತ ವಿದ್ಯಾರ್ಥಿನಿಯಾಗಿ MA ಹಾಗೂ BEd ಪದವಿಗಳನ್ನು ಪಡೆದಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನವನ್ನು 1975ರಲ್ಲಿ SITE ಸೈಟ್ ಕಾರ್ಯಕ್ರಮದ ಅಡಿಯಲ್ಲಿ ಇಸ್ರೋ ಸಂಸ್ಥೆಯಲ್ಲಿ ಸಂಶೋಧನಾ ಸಹಾಯಕಿಯಾಗಿ ಆರಂಭಿಸಿದರು. ಈ ಯೋಜನೆಯ ಅಡಿಯಲ್ಲಿ ಆರ್ಯಭಟ ಉಪಗ್ರಹವು 19 ಏಪ್ರಿಲ್ 1975ರಂದು ಉಡಾಯಿಸಲಾಯಿತು. ನಂತರ ಇವರು ಇಸ್ರೋ ಸಂಸ್ಥೆಯನ್ನು ತೊರೆದು ಮೈಸೂರು ಶಾರದಾ ವಿಲಾಸ ಕಾಲೇಜಿನಲ್ಲಿ BEd ಪದವಿಯನ್ನು ಪೂರ್ಣಗೊಳಿಸಿದರು. ಮಂಡ್ಯ ಜಿಲ್ಲೆಯ ಹುಲಿವಾಣದಲ್ಲಿರುವ SKEC ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ನೇಮಕಗೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. SKEC ಪ್ರೌಢಶಾಲೆಯಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರಿಗೆ ಬಂದು VSG ಪ್ರೌಢಶಾಲೆಯಲ್ಲಿ 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಹಲವಾರು ಬಾರಿ SSLC ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. 2002ನೇ ಇಸ್ವಿಯಲ್ಲಿ ಶಿಕ್ಷಣ ಇಲಾಖೆಯ ಮೂಲಕ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದು, 2005 ಮತ್ತು 2006ರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕ ಸಮಿತಿಯಿಂದ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳ ಪರಿಶೀಲನಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿ ಮೈಸೂರು ಮೂಲಕ ಪ್ರಸಾರವಾದ ಫೋನ್ ಇನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ SSLC ಪಠ್ಯಪುಸ್ತಕಕ್ಕೆ ಪ್ರಶ್ನೆ ಬ್ಯಾಂಕ್ ತಯಾರಿಸುವ ಕಾರ್ಯದಲ್ಲಿಯೂ ಕೂಡ ಸಹಭಾಗಿಯಾಗಿದ್ದರು. ಮೈಸೂರಿನ ರೋಟರಿ ಮತ್ತು ಲಯನ್ಸ್ ಕ್ಲಬ್ಗಳ ಮೂಲಕ ಗ್ರಾಮೀಣ ಪ್ರೌಢಶಾಲೆಗಳಲ್ಲಿ ಪಠ್ಯಪುಸ್ತಕ ಆಧಾರಿತ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ನಾಟಕ, ಅಭಿನಯ, ಸಂಗೀತ, ಗಾಯನ ಹಾಗೂ ಚರ್ಚೆಗಳಲ್ಲಿ ಭಾಗವಹಿಸುವುದು ಇವರ ಹವ್ಯಾಸವಾಗಿದೆ. ಇದು ಇವರು ಮಾಡಿದಂತಹ ಸೇವೆಗಳಾಗಿದ್ದರೆ, ಇವರಿಗೆ ಕೆಲವು ಪ್ರಶಸ್ತಿ ಬಹುಮಾನಗಳು ಕೂಡ ಸಂದಿವೆ. ಕರ್ನಾಟಕ ಸೇವಾ ರತ್ನ ಅವಾರ್ಡು 2005ರಲ್ಲಿ ಇವರಿಗೆ ದೊರೆತಿದೆ. 2012 ಅಥವಾ 2014ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂಡ್ ವುಮನ್ ವತಿಯಿಂದ ಡಿಬೇಟ್ದಲ್ಲಿ 4,000 ಕ್ಯಾಶ್ ಅನ್ನು ಉಮಾಶ್ರೀಯವರಿಂದ ಸನ್ಮಾನ ಪೂರ್ವಕವಾಗಿ ಇವರು ಪಡೆದುಕೊಂಡಿದ್ದಾರೆ. ವಿಕಲತೆಯ ಜನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು, ಇದರಲ್ಲಿ ಇವರಿಗೆ 2ನೇ ಬಹುಮಾನ ದೊರೆತಿದೆ. ಜ್ಞಾನ ಜ್ಯೋತಿ ಏಸ್ ಆಫ್ ಅಚೀವ್ಮೆಂಟ್ ಎಂಬ ಹೆಸರಿನಿಂದ KN ಗ್ರೂಪ್ ಬೆಂಗಳೂರಿನವರು ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಿದ್ದಾರೆ. ಈ ಗೌರವ 2021ರಲ್ಲಿ ಇವರಿಗೆ ಸಂದಿದೆ. ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ MM ಭಾರತೀಯ ಅರ್ಪಿಸುವ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿಯು ಕೂಡ 2025 ಇತ್ತೀಚೆಗೆ ಇವರಿಗೆ ಲಭ್ಯವಾಗಿದೆ. ಈ ರೀತಿ ಇವರು ಅನೇಕ ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು, ಸೇವೆಗಳನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ. ಇವರ ಪರಿಚಯ ಮಾಡಿಕೊಡಲು ನನಗೆ ತುಂಬಾ ಸಂತೋಷವಾಯಿತು. ಧನ್ಯವಾದಗಳು ಲಕ್ಷ್ಮಿಯವರೇ. ಮುಂದಿನ ಕಾರ್ಯಕ್ರಮ ಲಕ್ಷ್ಮಿಯವರು ನೋಡ್ಕೊಳ್ತಾರೆ. ಧನ್ಯವಾದ. ಧನ್ಯವಾದಗಳು ಜ್ಯೋತಿ ಮೇಡಮ್. ತುಂಬಾ ಸವಿವರವಾಗಿ, ಸುಸ್ಪಷ್ಟವಾಗಿ, ಬಹಳ ಸೊಗಸಾಗಿ ನಡೆಸ್ಕೊಟ್ರಿ ಪರಿಚಯ ಕಾರ್ಯಕ್ರಮವನ್ನ. ಅನಂತ ವಂದನೆಗಳು. ಲೋಕಮಾತಾ ಮೇಡಮ್ ಈಗ ವೇದಿಕೆ ಬಂದಿದ್ದೀನಿ. ಮಾತಾಡಿ ಮ್ಯಾಮ್, ಶುರು ಮಾಡಿ. ಎಲ್ಲ ಬಂಧು ಭಗಿನಿಯರಿಗೆ, ಚಿಕ್ಕವರಿಗೆ, ದೊಡ್ಡವರಿಗೆ ನಾನು ಕೃತಜ್ಞತಾ ಪೂರ್ವಕವಾಗಿ ನನ್ನ ನಮನಗಳನ್ನ ಸಲ್ಲಿಸಲು ಇಷ್ಟಪಡ್ತೀನಿ. ನನ್ನನ್ನ ಇಷ್ಟು ಸವಿಸ್ತಾರವಾಗಿ ಪರಿಚಯ ಮಾಡಿಸಿದಂತ ವಯೋಮಾನಸ ಸಂಜೀವಿನಿ ಕಾರ್ಯಕರ್ತರಿಗೆ, ಅವಕಾಶ ಮಾಡಿಕೊಟ್ಟಂತ ಸ್ಥಾಪಕರಿಗೆ ಹಾಗೂ ಎಲ್ಲಾ ವಿಚಾರದಲ್ಲೂ ನನಗೆ ಇದೆಲ್ಲರೂ ಸಹಾಯ ಮಾಡಿರುವಂತ ಪ್ರತಿಯೊಬ್ಬರನ್ನು ನಾನು ನೆನಪಿಸುತ್ತಾ ನನ್ನ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೀನಿ. ನನ್ಗೆ ಕೇಳಿದ್ರು ಮೊನ್ನೆ ರತ್ನಪ್ರಭಾರವರು, ಮೇಡಮ್ ನೀವು ಯಾವ ವಿಚಾರ ಮಾತಾಡಕ್ ಇಷ್ಟಪಡ್ತೀರಿ ಅಂತ. ಆವಾಗ ನಾನು ಹೇಳಿದೆ, ನನಗೆ ಜೀವನದ ಸಂದೇಶ ಅಂತ ಹೇಳಕ್ ಇಷ್ಟ ಆಗ್ತಾ ಇದೆ ಎಂದೆ. ಯಾತಕ್ಕೆ ಮೇಡಮ್ ಅಂದ್ರು. ನನ್ನ ಜೀವನವೇ ಒಂದು ಸಂದೇಶ ಅಂದೆ. ಹೇಗೆ ಅಂತ ಹೇಳಿದ್ರು. ನಾನು ನಮ್ಮ ತಂದೆಯವರಿಗೆ ಕೊನೆಯ ಮಗಳು. ನಾವು ನಮ್ಮ ಕುಟುಂಬದಲ್ಲಿ 10 ಜನ ಮಕ್ಕಳಲ್ಲಿ ಬದುಕುಳಿದವರು 6, ನಾನೇ 6ನೇಯವಳು.
ಕೊನೆಯ ಮಗಳು ಅಂತಾನು ಒಂದು ಸ್ವಲ್ಪವೂ ತಾತ್ಸಾರ ಮಾಡದೆ 70ರ ದಶಕದಲ್ಲಿ ನನ್ನನ್ನ 3 ಡಿಗ್ರಿಗಳ ಪಡೆಯುವಂತೆ ಮಾಡಿರೋದ್ರಿಂದ ನಾನು ನನ್ನ ಜೀವನವೇ ಒಂದು ಸಂದೇಶ. ಎಲ್ಲ ಕಪಲ್ಸ್ ಅಥವಾ ಎಲ್ಲ ದಂಪತಿಗಳಿಗೆ ನಾನು ಹೇಳೋದು, ನೀವು ಒಡವೆ, ವಸ್ತ್ರ, ಹಣ, ಆಸ್ತಿ, ಅಂತಸ್ತು ಯಾವುದಕ್ಕೂ ನೀವು ಬೆಲೆ ಕೊಡಬೇಡಿ. ಏನು ನನ್ನ ಸಂದೇಶ ಅಂದ್ರೆ, ಮಕ್ಕಳಿಗೆ ವಿದ್ಯೆ ಕೊಟ್ಬಿಡಿ, ಅವರ ಅನ್ನ ಅವರ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗೂ ಸಾರ್ವಜನಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಜೀವನ ಅನ್ನೋದು ಹುಡುಗಾಟದ ವಿಷಯ ಅಲ್ಲ. ಮೊದಲೇ ದಾಸ ಸಾಹಿತ್ಯದಲ್ಲಾಗಲಿ, ವಚನ ಸಾಹಿತ್ಯದಲ್ಲಾಗಲಿ, ಯಾವುದು ಯೇಸು ದಾರ್ಶನಿಕರಾದಂಥ ಯೇಸು ಆಗಲಿ, ಗೌತಮ ಬುದ್ಧ ಆಗಲಿ, ಎಲ್ಲರೂ ಹೇಳುವುದು ಕೂಡ ಮಾನವ ಜನ್ಮ ಅತಿ ದೊಡ್ಡದು, ಹಾನಿ ಮಾಡಲಿ ಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಹಾಗೇನೆ ನಮ್ಮ ಯೇಸು ಅವರು ಏನು ಹೇಳಿದ್ದಾರೆ, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆ ಪ್ರೀತಿಸು, ಅದು ಜೀವನದ ಸಂದೇಶ. ಹಾಗೆ ಗೌತಮ ಬುದ್ಧ ಏನು ಹೇಳಿದಾನೆ, ಆಸೆಯೇ ದುಃಖಕ್ಕೆ ಮೂಲ, ಅದು ಜೀವನದ ಸಂದೇಶ. ಯಾತಕ್ ನಾನು ಇಂತಹ ದಾರ್ಶನಿಕರ ವಾಕ್ಯಗಳನ್ನ, ಅವರ ಉದ್ಘೋಷಣೆಗಳನ್ನ ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ ಅಂದ್ರೆ, ಆಧುನಿಕ ಕಾಲದಲ್ಲಿ ಮಕ್ಕಳುಗಳು ಈಗ ಈ ಜನರೇಷನ್ ಗ್ಯಾಪ್ ಅಂತ ಏನು ಹೇಳ್ತೀವಿ, ಆ ಜನರೇಷನ್ ಗ್ಯಾಪ್ ಅಲ್ಲಿ ಮಕ್ಕಳುಗಳ ಆಸೆ ಮಿತವೇ ಇಲ್ಲ. ಆದರೆ ಅದನ್ನ ಸಾಗಿಸ್ಕೊಳ್ಳೋ ರೀತಿ ಅಥವಾ ಸಾಧಿಸ್ಕೊಳ್ಳೋ ರೀತಿ ಬಹಳ ತಕ್ಷಣ ಬೇಕು, ತಾತ್ಕಾಲಿಕವಾಗಿ ತಕ್ಷಣವೇ ಬೇಕು. ಅದಲ್ಲ, ಜೀವನದ ಸಂದೇಶ ಏನು ಅಂದರೆ, ತಾಳಿದವನು ಬಾಳಿಯಾನು ಅಂತ. ಈ ಜೀವನವೇ ಬೇವು ಬೆಲ್ಲ, ಅದೇ ಸಂದೇಶ. ಯುಗಾದಿ ಹಬ್ಬ ಪ್ರತಿಯೊಬ್ಬ ಭಾರತೀಯರಿಗೂ ಈ ಸಂದೇಶವನ್ನ ತೋರಿಸುತ್ತೆ. ಬಿಕಾಸ್ ಲೈಫ್ ಈಸ್ ನಾಟ್ ಓನ್ಲಿ ಎ ಬೆಡ್ ಆಫ್ ರೋಸಸ್. ಆ ಗುಲಾಬಿ ಗಿಡದಲ್ಲೂ ಕೂಡ ಮುಳ್ಳುಗಳಿರುತ್ತವೆ. ಹಾಗೆ ಜೀವನ ಅಂದರೆ ಹೂವಿನ ಹಾಸಿಗೆ ಅಲ್ಲ, ಕಷ್ಟ ಸುಖಗಳ ಒಂದು ಕಂತೆ. ಆ ಕಂತೆ ಅಥವಾ ಸಂತೆನಲ್ಲಿ ಒಂದು ವಸ್ತು ಇರಲ್ಲ, ಕಂತೆನಲ್ಲಿ ಒಂದು ಪದಾರ್ಥ ಇರಲ್ಲ. ಹೇಗೆ ಅವುಗಳನ್ನೆಲ್ಲ ಹೆಕ್ಕಿ ಆರಿಸಿ ನಾವು ಬೇರ್ಪಡಿಸಿ ಹೇಗೆ ನಾವು ಅದನ್ನ ಒಂದು ವಿಂಗಡಿಸ್ತೀವೋ, ಆ ಥರ ಜೀವನ ಅನ್ನೋದು ಕೂಡ ಬಹಳ ಕ್ಲಿಷ್ಟಕರ ಅಂತ ಅನ್ಕೊಂಡಾಗ ಕ್ಲಿಷ್ಟಕರ, ಸಲೀಸು ಅನ್ಕೊಂಡಾಗ ಸಲೀಸು, ಸುಲಭ ಅಂದಾಗ ಸುಲಭ. ಇದಕ್ಕೆಲ್ಲ ಸೋಪಾನ ಮೆಟ್ಟಲು ಯಾವುದು ಅಂತ ಹೇಳಿದ್ರೆ ನಮ್ಮ ತಾಳ್ಮೆ. ನಾವು ಅತಿ ಆಸೆಯನ್ನ ಪಡಬಾರದು, ಮಿತಿಯಲ್ಲಿ ಇರಬೇಕು. ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಮಿತಿ ಇರಬೇಕು ಅಂತ. ಹಾಗಾದ್ರೆ ಈ ಜೀವನದ ಸಂದೇಶ ಪುಸ್ತಕದಲ್ಲಿ ದೊರಕುತ್ತಾ? ಈ ಜೀವನದ ಸಂದೇಶ ಬುಕ್ಗಳಲ್ಲಿ, ಲೈಬ್ರರಿಯಲ್ಲಿ, ಪೇಪರಲ್ಲಿ, ಟಿವಿನಲ್ಲಿ ಸಿಗುತ್ತಾ? ಇಲ್ಲ, ಖಂಡಿತ ಸಿಗೋದಿಲ್ಲ. ಈ ಜೀವನದ ಸಂದೇಶ ಅನ್ನೋದು ನಮ್ಮ ಸ್ವಂತ ಅನುಭವಕ್ಕೆ ಬರಬೇಕು. ನಾವು ಪ್ರತಿದಿನ ಹೆಜ್ಜೆ ಇಡುವಂತಹ, ನಾವು ಪ್ರತಿದಿನ ಅನುಭವಿಸುವಂತಹ, ನಾವು ಪ್ರತಿದಿನ ಎದುರಿಸುವಂತಹ ಸಮಸ್ಯೆಗಳಿಂದ ಬರಬೇಕು. ಹಾಗಾದರೆ ಜೀವನ ಅನ್ನೋದು ನಮ್ಮ ದಿನನಿತ್ಯದ ಅನುಭವ. ಹಾಗೂ ಟೈಮ್, ಆ ಕಾಲವೂ ಕೂಡ ನಮಗೆ ಸಂದೇಶವನ್ನ ಕೊಡುತ್ತೆ. ಏನು ಅಂತ ಹೇಳಿದ್ರೆ, ಯಾವುದನ್ನು ನಾವು ತಕ್ಷಣಕ್ಕೆ ನಿರೀಕ್ಷಿಸಬಾರ್ದು, ಯಾವುದನ್ನು ತಕ್ಷಣಕ್ಕೆ ನಾವು ಆಕಾಶಕ್ಕೆ ಕೈ ಚಾಚಬಾರ್ದು. ಎಲ್ಲದಕ್ಕೂ ಒಂದು ಮಿತಿ ಇದೆ ಅನ್ನುವಂತಹ ಸಂದೇಶವನ್ನ ನಮಗೆ ಕಾಲ ಕೊಡಿಸುತ್ತೆ. ಹೇಗೆ ಕಾಲ ಕೊಡಿಸುತ್ತೆ ಅಂತ ಹೇಳಿದ್ರೆ, ನಾವು ಏನ್ ಅನ್ಕೊಂಡಿರ್ತೀವಿ ಅದ್ ತಕ್ಷಣ ಆಗದೆ ಇದ್ದಾಗ ನಿರಾಶೆಗೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಸತಿ ಪ್ರಯತ್ನ ಸೋಲ್ಬಹುದು, 2 ಸರ್ತಿ ಪ್ರಯತ್ನ ಸೋಲ್ಬಹುದು, 3ನೇ ಸತಿ ಅದು ಖಂಡಿತ ನಮ್ಮ ಕಡೆಗೆ ಬರುತ್ತೆ. ಯಾಕೆ ಅಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು. ಹಾಗಾಗಿ ನಾವು ಯಾವುದೇ ರೀತಿಯ ನಿರಾಶೆ ಅಥವಾ ಆತಂಕ ಅಥವಾ ಒಂಥರ ಡಿಪ್ರೆಷನ್ ಅಂತಾರಲ್ಲ ಅದಕ್ಕಾಗ್ಲಿ, ಅಥವಾ ಏನೋ ಒಂದು ರೀತಿಯ ಡಿಸಪಾಯಿಂಟ್ಮೆಂಟ್, ನಿರಾಶೆ ಪಡಬಾರ್ದು.
ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಅನ್ಕೊಂಡಿರ್ತೀವಿ, ಅದಾಗಕ್ಕೆ ಕಾಲ ಮಿತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ಈ ಒಂದು ದಾರ್ಶನಿಕರದಲ್ಲಿ ನಾವು ತಗೊಳ್ಬೇಕು. ಏನು ತಗೊಳ್ಬೇಕು? ಬಸವಣ್ಣವರು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ಹಳಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ. ಇದೇ ಅಂತರಂಗ ಶುದ್ಧಿ ಎಂದಿದ್ದಾರೆ. ಅಂದ್ರೆ ನಾವು ನಮ್ಮ ಅಂತರಂಗವನ್ನ ಸ್ವಚ್ಛಗೊಳಿಸ್ಕೊಳ್ಬೇಕು, ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಬೇಕು. ಆ ಆತ್ಮವಿಶ್ವಾಸ ಹೇಗ್ ಹೆಚ್ಚುತ್ತೆ ಅಂದ್ರೆ ನಮ್ಮಲ್ಲಿರುವಂತಹ ದೃಢತೆ, ನಮ್ಮಲ್ಲಿರುವಂತಹ ಸ್ಥೈರ್ಯ, ನಮ್ಮಲ್ಲಿರುವಂತಹ ಧೈರ್ಯ, ಅದು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚುತ್ತೆ. ಹಾಗಾಗಿ ನಾವು ದಾರ್ಶನಿಕರ ಅಥವಾ ಆಧ್ಯಾತ್ಮಿಕತೆಯಲ್ಲಿರುವಂತಹ ನಮ್ಮ ಹಿರಿಯರ ಅಥವಾ ಮಾದರಿಯಾಗಿ ನಮಗೆ ಕಾಣಿಸ್ಕೊಳ್ಳುವಂತಹ ಸಾಮಾಜಿಕ ವ್ಯಕ್ತಿಗಳ, ರಾಜಕಾರಣಿಗಳ ಎಲ್ಲರ ನಡೆ ನುಡಿ, ಅವರ ಆಚಾರ ವಿಚಾರ, ಅವರ ಜೀವನ, ಇವುಗಳನ್ನು ನಾವು ಗಮನಿಸಿದಾಗ ನಮಗೆ ಅದೇ ನಿಜವಾಗ್ಲೂ ಜೀವನದ ಸಂದೇಶ ಅಂತ ಆಗುತ್ತೆ. ನಾನು ಇದಕ್ಕೆ ಸಂಬಂಧಪಡೋ ಹಾಗೆ ಹೇಳಬೇಕು ಅಂದ್ರೆ, ನನ್ನ ನೆಚ್ಚಿನ ನಾನು ಪ್ರಥಮವಾಗಿ ನಾನು ಯಾವ ರೀತಿ ಶುರು ಮಾಡಬೇಕು ಅಂತ ಅನ್ಕೊಂಡೆ ಅಂದ್ರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ಯಾಕೆ ಅಂದ್ರೆ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳುವ ಹಾಗೆ ತಾಯಿನೇ ಮೊದಲ ಗುರು. ಆ ತಾಯಿಯ ಒಂದು ಹಾಕೊಡುವಂತಹ ಒಂದು ದಾರಿಯಲ್ಲಿ ನಾವು ನಡೆದ್ರೆ ಖಂಡಿತ ಆ ಮಗು ಯಶಸ್ವಿ ಆಗುತ್ತೆ ಅನ್ನೋಂತಹ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿ ಬರುವ ಅತಿಥಿಗಳ ಸತ್ಕಾರ ಆಗ್ಬಹುದು, ನೆರೆಹೊರೆಯವರೊಡನೆ ಹೊಂದಿರುವಂತಹ ಸ್ನೇಹ ಬಾಂಧವ್ಯ ಆಗಬಹುದು, ಬರುವಂತಹ ಅತಿಥಿಗಳ ಸತ್ಕಾರದ ಜೊತೆಗೆ ಅವರಿಗೆ ಬೇಕಾಗುವಂತಹ ನೆರವನ್ನ ನೀಡುವಂತಹ ಸಂದರ್ಭ ಆಗಬಹುದು. ಯಾವುದೇ ಆಗ್ಲಿ ನಾವು ಮನೆಯಿಂದಲೇ ಅದರೆಲ್ಲ ಪ್ರಾರಂಭ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಆ ಅಸ್ಥಿಭಾರ ಅಥವಾ ಫೌಂಡೇಶನ್ ಲೇಡ್ ಎಟ್ ಹೋಮ್ ಅಂತ ಹೇಳ್ತಾರೆ. ಆ ಶಂಕು ಸ್ಥಾಪನೆ ಅಥವಾ ಅಸ್ಥಿಭಾರ ಹಾಕೋದೇ ಮನೆ. ಆ ಮನೆಯೇ ಅದಕ್ಕೆ ನಾನು ಹೇಳಿದ್ದೀನಿ, ದಾಸರ ಪದದಲ್ಲಾಗ್ಬಹುದು, ಶರಣರ ವಚನಗಳಲ್ಲಾಗಬಹುದು, ಎಲ್ಲಾರು ಹೇಳ್ತಾರೆ ಮನೆಯೇ ಮಂತ್ರಾಲಯ, ಮನಸ್ಸೇ ಬೃಂದಾವನ ಅಥವಾ ಮನಸ್ಸೇ ದೇವಾಲಯ. ಅಂದ್ರೆ ನಾವು ಮಾನಸಿಕವಾಗಿ ದೃಢವಾಗಿರ್ಬೇಕು, ನಮ್ಮ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಹಾಗಿಲ್ದೆ ಇದ್ದಾಗ್ಲೇ ಜೀವನ ಒಂಥರ ಕಸಿವಿಸಿ ಆಗುತ್ತೆ. ಪಕ್ಕದ ಮನೆಯೋ, ನೆರೆ ಮನೆಯವರದೋ, ಗುರ್ತಿನವರದೋ, ಬಂಧು ಬಾಂಧವರದು ಮನೆಯಲ್ಲೋ ಏನೋ ಅವ್ರು ಕಾರ್ ತಗೊಂಡ್ರು ನಾವು ತಗೋಬೇಕು, ಇನ್ನೊಬ್ರು ಮನೆ ಕಟ್ಟಿದ್ರು ನಾವು ಕಟ್ಟಬೇಕು, ಆ ತರ ಎಲ್ಲ ನಮಗೆ ಪ್ರಾರಂಭ ಆಗಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಜೀವನ ಸುಖಮಯವಾಗಿರೋದಿಲ್ಲ. ಕಿರಿಕಿರಿ ಆರಂಭ ಆಗುತ್ತೆ. ಸಂಸಾರದಲ್ಲೇ ಆಗಬಹುದು, ಗೃಹ ಕೃತ್ಯದ ಕೆಲಸಗಳಲ್ಲೇ ಆಗಬಹುದು, ಪತಿ ಪತ್ನಿಯರ ಸಂಬಂಧದಲ್ಲೇ ಆಗಬಹುದು, ಮಕ್ಕಳ ಸಂಬಂಧದಲ್ಲೇ ಆಗಬಹುದು. ಕಸಿವಿಸಿ ಶುರುವಾಗಕ್ಕೆ ಪ್ರಾರಂಭ ಆಗುತ್ತೆ. ಆದ್ರಿಂದ ಆದಷ್ಟು ಮಾನಸಿಕವಾಗಿ ನಾವು ಮುಂದುವರಿಬೇಕು, ಮಾನಸಿಕವಾಗಿ ನಾವು ದೃಢವಾಗಬೇಕು. ಅದಕ್ಕೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಹಾಗೂ ನಾವು ಇದನ್ನೆಲ್ಲ ಗಮನಿಸ್ತಾ ಬಂದಾಗ ನಮ್ಗನ್ಸೋದು ಏನು ಅಂದರೆ, ನಮಗೆ ಪ್ರಯತ್ನ ಪಡೋದನ್ನ ಬಿಡಬಾರ್ದು. ಯಾವುದೇ ಆಗಲಿ, ಕಲಿಕೆ ಆಗಬಹುದು ಅಥವಾ ಬೆರೆಯ ಅಕ್ಕದವರೊಡನೆ, ಸಮಾಜದೊಡನೆ ಬೆರೆಯುವಿಕೆ ಅಂದ್ರೆ ಮಿಂಗ್ಲಿಂಗ್ ಅದಾಗಬಹುದು. ಇವುಗಳನ್ನೆಲ್ಲವೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಮತ್ತು ಇನ್ನೊಂದು ಜೀವನದ ಸಂದೇಶ ಏನು ಅಂದರೆ, ನಿರೀಕ್ಷೆ ಇರಬಾರ್ದು. ಯಾವಾಗ ನಿರೀಕ್ಷೆ ಇರುತ್ತೋ ಆವಾಗ ನಾವು ಸೋಲ್ತೀವಿ. ಆದ್ರೆ ಸೋಲೆ ಜಯದ ಮೊದಲನೇ ಮೆಟ್ಟಿಲು. ಆ ಸೋತ್ವಿ ಅಂತ ನಾವು ಹಿಂದೆಗಿಬಾರ್ದು. ನಾವೇನ್ ಮಾಡ್ಬೇಕು, ಆ ಸೋಲು ಯಾಕಾಯ್ತು, ಆ ಸೋಲು ಆಗಕ್ಕೆ ಕಾರಣ ಏನು, ಅದಕ್ಕೆ ಕಾರಣ ಕಂಡಿಡ್ಕೋಬೇಕು. ಕಾರಣ ಕಂಡಿಡ್ಕೊಂಡು ಗೆಲುವಿನ ದಾರಿಯನ್ನ ಹುಡುಕೊಳ್ಬೇಕು. ಸೋಲೆ ಗೆಲುವಿನ ಪ್ರಥಮ ಮೆಟ್ಟಿಲು ಅಂದಿದೀವಿ. ಆ ಎರಡನೇ ಮೆಟ್ಟಿಲು ಹತ್ತಕ್ಕೆ ಏನು ಶಕ್ತಿ ಬೆಳೆಸ್ಕೋಬೇಕು. ಆ ಶಕ್ತಿ ಏನು ಅಂತ ಹೇಳಿದ್ರೆ, ನಾವು ಎಲ್ಲಿ ತಪ್ಪಿದೀವಿ,
ಯಾವ ವಿಚಾರದಲ್ಲಿ ನಾವು ತಪ್ಪಿದೀವಿ, ಆ ಒಂದು ಪರಾಮರ್ಶೆ ಮಾಡ್ತಾ ಹೋದಾಗ ನಾವು ಗೆಲುವನ್ನ ಸಾಧಿಸಕ್ಕೆ ನಮಗೆ ಅನುಕೂಲ ಆಗುತ್ತೆ. ನನ್ನ ಶಿಷ್ಯಳು ನಾಗಲಕ್ಷ್ಮಿ ಹೇಳಿದ್ಲು, ನಮ್ಮ ಉಪಾಧ್ಯಾಯರ ಜೀವನವೇ ಒಂದು ಸಂದೇಶ ಅಂತ. ಹೌದು, ನನ್ನ ಜೀವನವೇ ಒಂದು ಸಂದೇಶ. ನಾವು ನಮ್ಮ ಮಾತಾಪಿತರಿಗೆ 8-10 ಜನ ಕುಟುಂಬ, ಅವಾಗೆಲ್ಲ ಅವಿಭಕ್ತ ಕುಟುಂಬ, ಅವಾಗೆಲ್ಲ ಮಕ್ಕಳಿರಲ್ಲವ, ಮನೆ ತುಂಬಾ ಅನ್ನುವ ಕಾಲ. ಅಂತಹ ಕಾಲದಲ್ಲೂ ಹೆಣ್ಣು ಮಕ್ಕಳು ಲೈನ್ಗೆ ನಾವು ಸಾಲಾಗಿ ಒಂದು 5-6 ಜನ ಆದಾಗ ನಮ್ಮ ಮಾತಾಪಿತರು ಒಂದು ಸ್ವಲ್ಪವೂ ಅಲಕ್ಷ್ಯ ಮಾಡದೆ, ತಾತ್ಸಾರ ತೋರದೆ 70ರ ದಶಕದಲ್ಲೇ 3 ಡಿಗ್ರಿ ಹಾಗೂ ನಮ್ಮನ್ನ ಧೈರ್ಯ ಸ್ಥೈರ್ಯ ಕಲಿಸುವಂತಹ ಹಲವಾರು ಕಲಿಕೆಗಳಿಗೆ ಕಳಿಸ್ತಾ ಇದ್ದಿದ್ರಿಂದ ನನ್ನ ಜೀವನವೇ ಸಂದೇಶ. ಏಕೆ ಅಂದರೆ ನಾನು ಇಲ್ಲಿ ನೆಮ್ಮದಿ ವಿಶ್ರಾಂತಿ ಧಾಮಕ್ಕೆ ಬರಕ್ಕೆ, ಇದು ಒಂದು ಹಿರಿಯ ನಾಗರಿಕರಿರುವಂತ ಒಂದು ಸದನ, ಇದು ವೃದ್ಧಾಶ್ರಮ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನ ಸ್ಥಾಪಿಸಿದವರು ಚಂದ್ರಮತಿ ಎಸ್ ರಾವ್ ಅಂತ. 4 ಜನ ಮಹಿಳೆಯರಿಗೆ ಅವರ ಕೈಯಲ್ಲೇ ಅಡಿಗೆ ಮಾಡಿ ಬಡಿಸಿ 4 ಜನಕ್ಕೆ ಸ್ಥಾಪಿಸಿದಂತ ಈ ಹಿರಿಯ ನಾಗರಿಕರ ಸದನ ಇವತ್ತು 110 ಜನ ಇದ್ದೀವಿ. ಸುಮಾರು 30-40 ಜನ ಸ್ಟಾಫ್ ಇದ್ದಾರೆ. ರೆಗ್ಯುಲರ್ ಆಗಿ ಬರುವಂತಹ ನರ್ಸ್ಗಳಿದ್ದಾರೆ, ಡೇ ಅಂಡ್ ನೈಟ್ ಕೇರ್ ನರ್ಸ್ಗಳಿದ್ದಾರೆ, ಹಾಗೂ ಸೆಕ್ಯೂರಿಟಿ. ಇದೆಲ್ಲ ಇರಕ್ಕೆ ನಾನು ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಇಲ್ಲಿಗೆ ಬರಕ್ಕ ಆದಂತಹ ಒಂದು ಸಂದರ್ಭ. ಪತಿವರ್ಯರು BML ಮೈಸೂರಿನಲ್ಲಿ ಇಂಜಿನಿಯರ್ ಆಗಿದ್ರು, ರಿಟೈರ್ಡ್ ಆಗಿತ್ತು. ಆದ್ರೆ ಅವರು ನಿಮ್ಹ್ಯಾನ್ಸ್ಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಮೈಸೂರಿಂದ. ಯಾಕೆ ಅಂದ್ರೆ ಆಟೋ ಇಮ್ಯುನೋ ನ್ಯೂರೋ ಡಿಫಿಷಿಯನ್ಸಿ ಅನ್ನುವಂತಹ ಒಂದು ಅಪರೂಪದ ಕಾಯಿಲೆ, ಅದಕ್ಕೆ ಔಷಧಿ ಇಲ್ಲ ಅಂತ ಹೇಳಿದ್ರು. ಇನ್ನು 3 ತಿಂಗಳೇ ಅಮ್ಮ ನಿಮ್ಮ ಪತಿ ಅವರು ಜೀವಂತವಾಗಿರೋದು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಧೃತಿಗೆಡದೆ ನನಗೆ ಏನ್ ಬೇಕೋ ಆ ವ್ಯವಸ್ಥೆಯನ್ನ ಪತಿಯವರ ಸಹಾಯದಿಂದ, ಎಕ್ಸೆಪ್ಟ್ ಅವ್ರಿಗೆ ನರ ಇಲ್ದಿದ್ರೆ ಇನ್ನೆಲ್ಲ he was all right in everything except that nerve ಡಿಫಿಷಿಯನ್ಸಿ. ಸೊ ಹಾಗಾಗಿ ನಾನೆಲ್ಲ ಪ್ಲಾನ್ ಮಾಡಿದೆ. ಯಾವ ರೀತಿ ಮಗ ಅವಾಗ ನೆದರ್ಲ್ಯಾಂಡ್ ಅಲ್ಲಿ ಇದ್ದ, ಅವನಿಗೆ ಒಂದ್ ಮಗು, ಆವಾಗ ಅದು 5ನೇ ಕ್ಲಾಸೋ 4ನೇ ಕ್ಲಾಸೋ. ಅಲ್ಲಿ ಹವಾಮಾನ ಪ್ರತಿಕೂಲ, ಮಗ ಆಮ್ಸ್ಟರ್ಡಮ್ ಕೆಲ್ಸ, ಸೊಸೆ ಮೊಮ್ಮಗುನ್ ಕರ್ಕೊಂಡು ಸ್ಕೂಲಿಗೆ ಬಿಡ್ಬೇಕು. ಅಂತದ್ರಲ್ಲಿ ನೌ ಐ ಆಮ್ 71 years ಓಲ್ಡ್ ವುಮನ್. ನಾನು ಅಂತದ್ರಲ್ಲಿ ನನ್ನನ್ನು ಕರ್ಕೊಂಡವಳು ವೃದ್ಧರನ್ನ ಯಾವ ರೀತಿ ಅವಳು ನಿಭಾಯಿಸ್ಬೋದು, ಸಂಭಾಳಿಸ್ಬೋದು ಅನ್ನೋ ಯೋಚನೆ ಮಾಡ್ಕೊಂಡು ನಾನೇ ಧೈರ್ಯ ತಂದ್ಕೊಂಡು ಆತ್ಮಸ್ಥೈರ್ಯ ಬೆಳೆಸ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಮನೆ ಮೈಸೂರಲ್ಲಿ ಇರ್ಬೋದು, ಮನಸ್ಸು ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಆದ್ರೆ ನಾನು ಇಲ್ಲಿ ಒಡನಾಡ್ತಾ ಇರೋದು ನೆಮ್ಮದಿ ವಿಶ್ರಾಂತಿ ಧಾಮ. ಹಾಗಾಗಿ ನಾನು ಸಂಪೂರ್ಣವಾಗಿ ನೆಮ್ಮದಿ ವಿಶ್ರಾಂತಿ ಧಾಮದಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಂಡ್ ಬಿಟ್ಟಿದ್ದೀನಿ. ಅದು ಸಂದೇಶ. ಏನು ಸಂದೇಶ ಅಂದ್ರೆ, ಒಬ್ಬ ಹೆಣ್ಣು ತನಗ್ ಸಿಕ್ಕಿರೋಂತಹ ಸೊಸೆ ಆಗ್ಲಿ, ಬಂದಿರೋಂತಹ ಅಳಿಯನನ್ನಾಗ್ಲಿ, ಅವ್ರನ್ನ ಬೇರೆ ಅಂತ ತಿಳ್ಕೊಳ್ಳದಿರ ನಮ್ಮೊಳಗೊಂದು ಅಂತ ತಿಳ್ಕೊಂಡು ಅವರೊಡನೆ ಸಹಕಾರ ಕೊಟ್ಟು ಅವರೊಡನೆ ಸಕ್ರಿಯವಾಗಿ ಭಾಗವಹಿಸಿದ್ರೆ ಖಂಡಿತ ಯಾರಿಗೂ ಕೂಡ ಜೀವನ ಅನ್ನೋದು ದುಸ್ತರ ಆಗಲ್ಲ. ಜೀವನ ಅನ್ನೋದು ದುಸ್ತರ ಆಗೋದು ಯಾವಾಗ ಅಂದ್ರೆ ಅಪಾರ್ಥಗಳು ಬಂದಾಗ. ಅಪಾರ್ಥಗಳು ಯಾವಾಗ ಬರುತ್ತೆ? ಸಲಿಗೆಯಾಗಿ ಬೆರೆಯದೇ ಇದ್ದಾಗ. ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಮಗಳೇ ಆಗ್ಬೋದು, ಸೊಸೆ ಆಗ್ಬೋದು, ಅಳಿಯ ಆಗ್ಬೋದು, ಮಗ ಆಗ್ಬೋದು, ನಾವೆಲ್ಲ ಒಂದು ಅನ್ನೋ ಭಾವನೆ ಬಂದ್ಬಿಟ್ರೆ, ಒಂದು ಮನೆ ಅಂದ್ಮೇಲೆ ಬರುತ್ತೆ ಹೋಗುತ್ತೆ, ಎಲ್ಲಾರ ಮನೆ ದೋಸೆನು ತೂತೆ ಅಂತ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಇರೋಂತ ವಾತಾವರಣದಲ್ಲಿ, ಇರೋಂತಹ ಸಂದರ್ಭದಲ್ಲಿ, ಇರೋಂತಹ ಪರಿಸ್ಥಿತಿಯಲ್ಲಿ ಒಬ್ಬರಿಗೆ ಒಬ್ಬರು ನಾವು ಈ ರೀತಿ ಒಂಥರ ಸಹಕಾರ ಸಂಯೋಜನೆ ಹೇಗಿರ್ಬೇಕೋ, ಒಂದ್ ಏನಾದ್ರು ಕೆಲಸ ಕಾರ್ಯ ಆಫೀಸ್ಗಳಲ್ಲಿ ಮತ್ತೊಂದಲ್ಲಿ ರಾಜಕೀಯವಾಗಿ ಏನಾದ್ರು ಏನ್ ಸಂಯೋಜಕರು ಇರ್ಬೇಕು, ಸಂಯೋಜನೆ ಇರ್ಬೇಕು ಅಂತಾರೋ ಹಾಗೆ ಎಲ್ಲರೂ ಕೂಡ ಸಂಯೋಜನೆಯಾಗಿ ಸಹಕಾರಗೂಡಿ ಒಗ್ಗಟ್ಟಾಗಿದ್ರೆ, ಯೂನಿಯನ್ ಇಸ್ ಸ್ಟ್ರೆಂತ್ ಅಂತ ಹೇಳ್ತಾರಲ್ಲ, ಆ ತರಹ ಆ ಕುಟುಂಬ ಖಂಡಿತವಾಗ್ಲೂ ಪ್ರವರ್ಧಮಾನಕ್ಕೆ ಬರುತ್ತೆ.
ಆ ತರ ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಮಾನಸಿಕವಾಗಿ ದೃಢವಾಗಿರ್ಬೇಕು. ಅಂದ್ರೆ ಯೋಗ, ಧ್ಯಾನ, ಜಪ, ಭಜನೆ ಇವೆಲ್ಲವೂ ಕೂಡ ಮನಸ್ಸನ್ನ ಒಂದು ಸ್ಥಿಮಿತದಲ್ಲಿ ಇಡುತ್ತೆ. ಆ ಸರಳವಾದಂತಹ ಆಹಾರ ತಗೊಳ್ಳುವುದು, ಅಥವಾ ನಿಯಮಿತವಾಗಿ ಆಹಾರ ತಗೊಳ್ಳೋದು, ಅಥವಾ ವ್ಯಾಯಾಮ, ಸರಳವಾದ ವ್ಯಾಯಾಮ ಮಾಡೋದು, ಅಥವಾ ಯೋಗ ತರಗತಿ ಒಳಗೆ ಹೋಗಕ್ಕಾಗದೇ ಇದ್ರೆ ನಾವೇ ಸರಳವಾದ ವ್ಯಾಯಾಮ ಮಾಡಿದ್ರೆ ಅದೇ ಯೋಗ ಆಗುತ್ತೆ. ಈ ತರ ಯೋಗ ಮಾಡೋದು, ಈ ತರ ಎಲ್ಲ ನಾವು ಕಾರ್ಯಕ್ರಮಗಳನ್ನ ನಮ್ಮ ಮನಸ್ಸಿನಲ್ಲೇ ನಾವು ಆಲೋಡಿಸ್ಕೊಂಡಾಗ ಅಥವಾ ಆಯೋಜಿಸ್ಕೊಂಡಾಗ ಖಂಡಿತವಾಗಲೂ ನಮ್ಮ ಜೀವನ ಸುಗಮ ಆಗುತ್ತೆ. ಒಂದು ಸ್ವಲ್ಪವೂ ಬೇಸರ ಆಗೋದಿಲ್ಲ, ಒಂದು ಸ್ವಲ್ಪವೂ ಆ ಏನು ಯಾವುದೇ ಇರುಸು ಮುರುಸುಗೆ ದಾರಿ ಇರೋದಿಲ್ಲ. ನಾವು ಆದಷ್ಟು ನಾವು ಸರಳವಾಗೇ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನಾನು ಯಾವಾಗ್ಲೂ ನನ್ನ ವಿದ್ಯಾರ್ಥಿಗಳಿಗೆ ಉದಾಹರಣೆ ಕೊಡ್ತಾ ಇದ್ದೆ. ಸರ್ ಅಬ್ದುಲ್ ಕಲಾಂ ಸರ್ ಅವರು, ದೋ ಹಿ ವಾಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹಿ ಲೆಡ್ ಎ ವೆರಿ ಸಿಂಪಲ್ ಲೈಫ್. ಅವ್ರು ಯಾವಾಗ ಅವರ ಅವಧಿ ಮುಗಿದು ಹೋಯ್ತೋ ಆಗ ರಾಷ್ಟ್ರಪತಿ ಭವನದಿಂದ ಅವರು ಒಂದು ಸೂಟ್ ಕೇಸ್ ಮಾತ್ರ ತಗೊಂಡೋಗ್ತಾರೆ. ಇನ್ಯಾವ ವಸ್ತುಗಳಿಗೂ ಆಸೆ ಪಡ್ಲಿಲ್ಲ, ಇನ್ಯಾವ ವಸ್ತುಗಳನ್ನು ತಗೊಂಡು ಹೋಗ್ಲಿಲ್ಲ. ಅವ್ರ ಏನ್ ಬರುವಾಗ ಒಂದು ಸೂಟ್ ಕೇಸಲ್ಲಿ ರಾಷ್ಟ್ರಪತಿ ಭವನಕ್ಕೆ ಬಂದ್ರೋ ಆ ಒಂದೇ ಸೂಟ್ ಕೇಸ್ ತಗೊಂಡು ವಾಪಸ್ ಹೋಗ್ತಾರೆ. ಯಾಕೆ? ಅವರ ಮನಸ್ಸು ಅಷ್ಟು ದೃಢವಾಗಿತ್ತು. ಅವರಿಗೆ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಮಿತಿ ಮೀರಿ ಇರಲಿಲ್ಲ. ಅವ್ರು ಏನಿದ್ರು ಕೂಡ ದೇಶ ಸೇವೆ ಈಶ ಸೇವೆ ಅನ್ನುವಂತ ಭಾವನೆಯಲ್ಲಿ ಇದ್ದವ್ರೆ. ದೋ ಹಿ ವಾಸ್ ಎ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಅಂತಹ ಕಟ್ಟಾಳು ಅವರು, ಅಂತಹ ಪ್ರತಿಭಾನ್ವಿತ ವ್ಯಕ್ತಿ. ಅಂತಹವರ ಜೀವನನ ನಾವು ಮಾದರಿಯಾಗಿ ಇಟ್ಕೊಂಡಾಗ ನಾವು ಕೂಡ ನಮ್ಮ ಸಂಸಾರನ, ನಮ್ಮ ಜೀವನನ ಸುಗಮವಾಗಿ ಸಾಗಿಸ್ಬೋದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನ ನಿಂತ ನೀರಲ್ಲ. ಅದಕ್ಕೆ ಹಿರಿಯರು ಏನ್ ಹೇಳೋರು, ಸಂಸಾರ ಸಾಗರ ಅನ್ನೋರು. ಸಾಗರದಲ್ಲಿ ನಾವು ಒಂದ್ ವೇಳೆ ಇಳಿದು ಬಿಟ್ರೆ ಈಜ್ಕೊಂಡು ಹೋಗ್ಲೇಬೇಕು, ವಿಧಿ ಇಲ್ಲ. ಹಾಗಾಗಿರೋದ್ರಿಂದ ನಾವೇನ್ ಮಾಡ್ತೀವಿ, ಅಷ್ಟಕ್ಕೆ ನಮ್ಮ ಒಂದು ಪ್ರಯತ್ನವನ್ನ ಬಿಡಲ್ಲ. ಆ ಪ್ರಯತ್ನವನ್ನ ಬಿಟ್ಟಾಗ ಸೋತ್ವಿ ಅನ್ನೋ ಅರ್ಥ ಆಗುತ್ತೆ. ಯಾವಾಗ್ಲೂ ಕೂಡ ಸೋಲೆ ಗೆಲುವಿನ ಮೆಟ್ಟಲು ಅನ್ನುವಂತಹ ಒಂದು ಉಪಮೆ ಎಲ್ಲ ಹೇಗೆ ನಾವು ಮಾಡ್ತೀವೋ ಅದೇ ತರ ನಿಮ್ಮ ಸಂಸ್ಥೆಯಲ್ಲೇ ನಾವು ಪದವಿಭಾಗ ಮಾಡಬಹುದು. ಆ ವಯಸ್ಸಿಗೆ ತಕ್ಕಂತಹ ಮಾನಸ ಅಂದ್ರೆ ಮನಸ್ಸನ್ನ ಯಾವ ರೀತಿ ಇಟ್ಕೋಬೇಕು. ಸಂಜೀವಿನಿ ಅಂದ್ರೆ ಏನು? ಲೈಫ್ ಸರ್ವೈವಿಂಗ್ ಕಿಟ್ ಅಂತ. ಲೈಫ್ ಸರ್ವೈವಿಂಗ್ ಕಿಟ್ ಅಂದ್ರೆ ಲಕ್ಷ್ಮಣ ಯಾರ ಕೈಲೂ ಸೋಲ್ದೇ ಇರೋನು ಮೂರ್ಛೆ ಬಿದ್ದಾಗ ಹನುಮಂತ ಸಂಜೀವಿನಿ ಪರ್ವತವನ್ನೇ ತಂದ್ಬಿಟ್ಟ. ಯಾಕೆ? ಅದ್ರಲ್ಲಿರೋ ಅಂತ ಗಿಡಮೂಲಿಕೆಗಳಿಂದ ಔಷಧವನ್ನ ತಯಾರಿಸಕ್ಕೆ. ನಿಮ್ಮ ಸಂಘ, ನಿಮ್ಮ ಸಂಸ್ಥೆಯೇ ಪ್ರತಿಯೊಬ್ಬ ವಯೋಮಾನದವರಿಗೂ, ಅದೇನು 60, 70, 80, 90 ಅಂತಿಲ್ಲ, ಹದಿಹರಿಯರಿಗೆ ಇರುವಂತಹ ಆ ಆಶಾಪಾಶಗಳಿಗೆ ಕಡಿವಾಣ ಹಾಕುತ್ತೆ. ಹಾಗೇನೆ 30, 40 ವರ್ಷದ ಗೃಹಿಣಿಯರಿಗೆ ಆಗ್ತಾನೆ ಸಂಸಾರ ಶುರು ಮಾಡಿರ್ತಾರೆ. ನೆರೆ ಮನೆಯವ್ರು ಕಾರ್ ತಗೊಂಡ್ರು ನಾನ್ ತಗೋಬೇಕು, ಈ ಮನೆಯವರು ಮನೆ ಕಟ್ಟಿದ್ರು ಅದಕ್ಕೆ ಪತಿಗೆ ಏನಾಗುತ್ತೆ, ಅವಾಗ ಅವನ ಪತ್ನಿಯ ಆಸೆ ಈಡೇರ್ಸಕ್ಕೋಸ್ಕರ ವಾಮ ಮಾರ್ಗ ಹಿಡಿಬಹುದು. ಯಾವಾಗ ವಾಮ ಮಾರ್ಗ ಹಿಡಿತಾನೋ ಅವನಿಗೆ ಹಗಲು ರಾತ್ರಿ ನಿದ್ರೆ ಇರಲ್ಲ. ಯಾವಾಗ ನಾ ಸಿಕ್ಕಾಕೋತೀನೋ, ಲಂಚ ಪಡೆದಿದ್ದೀನಿ, ಭ್ರಷ್ಟಾಚಾರಕ್ಕೆ ಇಳಿದು ಬಿಟ್ಟಿದ್ದೀನಿ, ಹೆಂಡತಿ ಆಸೆ ಈಡೇರ್ಸಕ್ಕೆ ಅಂತ ಅವನಿಗೆ ಹಗಲು ರಾತ್ರಿ ನಿದ್ರೆ ಇರಲ್ಲ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿದ ಹಾಗೆ, ರಾತ್ರಿ ಹೊತ್ತು ಕರಾರುವಕ್ಕಾಗಿ ನಿದ್ರೆ ಹೋದರೂ ಆರೋಗ್ಯ ಮೇಂಟೈನ್ ಮಾಡಬಹುದು ಅಥವಾ ವ್ಯವಸ್ಥಿತವಾಗಿರುತ್ತೆ. ನಿದ್ರೆ ಇಲ್ಲದೆ ಇದ್ರೂ ಕೂಡ ನಾವು ಆರೋಗ್ಯವನ್ನ ಸುಧಾರಿಸಕ್ಕಾಗಲ್ಲ. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಅಂದ್ರೆ ಯಾವುದು? ಇದೇ ತರಹ ಆಶಾಪಾಶ ಕ್ಲೇಶಗಳಿಗೆ ಒಳಗಾಗ್ತೀರಾ ನಾವು ಮನೆಯಲ್ಲಿರುವಂತಹ ಎಲ್ಲಾ ಕುಟುಂಬದ ಸದಸ್ಯರಿಗೂ ನಾವು ಸಹಕಾರವನ್ನ ಕೊಟ್ಟಾಗ, ಅಥವಾ ಅವರಿಗೆ ನಾವು ಏನಾದ್ರೂ ಅವರ ಧ್ಯೇಯ ಬಲಗೈಯಾಗಿ ನಿಂತಾಗ, ನಾವು ನಿಜವಾಗ್ಲೂ ಕೂಡ ನಮ್ಮ ಈ ಒಂದು ಜೀವನದ ಸಂದೇಶ ಏನು? ಜೀವನದ ಸಂದೇಶ ಪ್ರತಿಯೊಬ್ಬರನ್ನು ಅನುಸರಿಸಬೇಕು. ನನ್ನ ಅಹಮ್ಮಿನ ಕೋಟೆಯಲ್ಲಿ ಇದ್ರೆ
ಆ ಕೋಟೆಯನ್ನ ಒಡೆಯೋರು ಯಾರು? ನಾನೇ ಒಡಿಬೇಕು. ಅಹಮ್ಮಿನ ಕೋಟೆ ಬಹಳ ಡೇಂಜರ್, ಅಥವಾ ಅದು ಬಹಳ ಅಪಾಯ. ಆ ಅಹಮ್ಮಿನ ಕೋಟೆನ ಒಡೆದು ಬಂದ್ರೆ ಸೊಸೆ ಮಗಳಾಗ್ತಾಳೆ, ಅಳಿಯ ಮಗ ಆಗ್ತಾನೆ. ಹಾಗಾಗಿ ನಾವು ಕಲಿಯುವಂತಹ, ನಾವು ಅಳವಡಿಸಿಕೊಳ್ಳುವಂತಹ ಗುಣಗಳು ನಮ್ಮ ವೈಯಕ್ತಿಕವಾಗೇ ಇರುತ್ತೆ. ಆ ವೈಯಕ್ತಿಕವಾಗಿರುವಂತಹ ಗುಣಗಳನ್ನ ಅಳವಡಿಸ್ಕೊಂಡಾಗ ನಾವು ಖಂಡಿತವಾಗಿಯೂ ಒಂದು ಬಲಿಷ್ಠವಾದ ಸಮಾಜನ ಕಟ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಮಾಜದ ಪ್ರಥಮ ಮೆಟ್ಟಿಲೇ ಕುಟುಂಬಗಳು. ಹಲವಾರು ಕುಟುಂಬಗಳು ಸೇರಿ ಹೇಗೆ ಹಳ್ಳಿ ಅಥವಾ ಗ್ರಾಮ ಆಗಿದೆ, ಆ ಹಲವಾರು ಗ್ರಾಮ ಸೇರಿ ಹೇಗೆ ರಾಜ್ಯಗಳು ಸೇರಿ ದೇಶ, ಆ ದೇಶದ ಭದ್ರ ಬುನಾದಿನೇ ಕುಟುಂಬ. ಆ ಕುಟುಂಬನ ನಾವು ಭದ್ರ ಮಾಡ್ಕೊಂಡಾಗ ದೇಶ ಭದ್ರ ಆಗುತ್ತೆ. ಅದಕ್ಕೇನು ಮುಖ್ಯ ಸಂದೇಶ? ಕೌಟುಂಬಿಕ ಸೌಹಾರ್ದತೆ ಇರಬೇಕು. ಕೌಟುಂಬಿಕದಲ್ಲಿ ಸಾಮಾಜಿಕ ಭದ್ರತೆ ಹೇಗ್ ಬೇಕೋ ಕುಟುಂಬದ ಭದ್ರತೆನೂ ಇರಬೇಕು. ಆ ಕುಟುಂಬದ ಭದ್ರತೆಗೆ ಮನೆಯ ಹಿರಿಯವರಾದಂತಹ ತಾಯಿ ಆಗ್ಬೋದು, ಅತ್ತೆ ಆಗ್ಬೋದು, ಅಜ್ಜಿ ಆಗ್ಬಹುದು, ಚಿಕ್ಕಮ್ಮ ಆಗ್ಬಹುದು, ಅವರು ನಾನೇ ಹೆಚ್ಚು ಅನ್ನೋ ಮನೋಭಾವ ಇದ್ರೆ ಖಂಡಿತವಾಗ್ಲು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸೌಹಾರ್ದತೆ ಬರುತ್ತೆ, ಶಾಂತಿ ಸ್ಥಾಪನೆ ಆಗುತ್ತೆ, ಸಂತೋಷ ಇರುತ್ತೆ. ಹಾಗಾಗಿ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ನಮ್ಮ ದಾರ್ಶನಿಕರ ನುಡಿಮುತ್ತುಗಳನ್ನು ಪಾಲಿಸ್ಬೇಕು. ಹಾಗೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಅಥವಾ ಆಂಗ್ಲ ಸಾಹಿತ್ಯ ಯಾವುದೇ ಆಗ್ಲಿ, ಆ ಸಾಹಿತ್ಯದಲ್ಲಿ ಬರುವಂತಹ ಪ್ರತಿಯೊಂದು ನುಡಿಮುತ್ತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲು ಅದೇ ಒಂದು ಸಂದೇಶ. ಆ ಸಂದೇಶ ಅಂದಾಗ ಅದು ಪುಸ್ತಕದಲ್ಲಿ ಬರಲ್ಲ, ನಮ್ಮ ಜೀವನದ ಅನುಭವವೇ ಸಂದೇಶ. ಆ ಪುಸ್ತಕದಲ್ಲಿ ಓದೋದ್ರಿಂದಾಗ್ಲಿ, ಅಥವಾ ಈಗ ನೋಡಿ ಈ ಸಿನಿಮಾ ಸಾಹಿತ್ಯದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಜೀವನದ ಸಂದೇಶ ಹೇಳ್ತಾರೆ. ಏನು ಸಿನಿಮಾ ಸಾಹಿತ್ಯ? ಮಕ್ಕಳುಗಳಿಗೆ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತ ಹೇಳ್ತೀವಲ್ಲ, ಹಾಗೆ ಮಕ್ಕಳುಗಳಿಗೆ ಏನ್ ಹೇಳುತ್ತೆ ಸಿನಿಮಾ ಸಾಹಿತ್ಯ? ಗುಟ್ಟೊಂದು ಹೇಳುವೆ ಕೇಳಿ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಅದು ಸಿನಿಮಾ ಸಾಹಿತ್ಯ. ಆದ್ರೆ ಅದು ಸಮಾಜನ ಬದಲು ಮಾಡುತ್ತೆ. ಏನಂತ ಆ ಮಕ್ಕಳಿಗೆ ಗೊತ್ತಾಗುತ್ತೆ, ನನ್ನ ಹತ್ರ 2 ಪೆನ್ಸಿಲ್ ಇದ್ರೆ ಒಂದ್ ಪಕ್ಕದವನಿಗೆ ಕೊಟ್ಟು ನಾನೊಂದ್ ಇಟ್ಕೋಬೇಕು, ನನ್ನ ಹತ್ರ 2 ರಬ್ಬರ್ ಇದ್ರೆ ಪಕ್ಕದವನಿಗೆ ಒಂದ್ ಕೊಟ್ಬಿಟ್ಟು ನಾನೊಂದ್ ಇಟ್ಕೋಬೇಕು ಅನ್ನೋಂತಹ ಒಂದು ನೀತಿ ಇದೆ ಆ ಹಾಡಲ್ಲಿ. ಹಾಗೆ ಪ್ರತಿಯೊಂದು ಸಿನಿಮಾ ಸಾಹಿತ್ಯವೂ ಕೂಡ ನೀತಿಯನ್ನ ಹೇಳಿದೆ. ಫಾರ್ ಎಕ್ಸಾಂಪಲ್, ಇವಾಗ ಪೋಸ್ಟ್ ಮಾಸ್ಟರ್ ಚಿತ್ರದಲ್ಲಿ ಕನ್ನಡ ನಾಡಿನಲ್ಲಿ ಎಲ್ಲಾ ಪ್ರಜೆಗಳು ಒಗ್ಗಟ್ಟಾಗಿರ್ಲಿ ಅನ್ನಕ್ಕೆ ಒಂದು ನುಡಿ ಬರೆದಿದ್ದಾರೆ. ಏನು ಆ ನುಡಿ ಅಂತ ಹೇಳಿದ್ರೆ, ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿ ಎಂಬ ತತ್ವವನ್ನು ನೀನ್ ಎತ್ತಿ ತೋರು. ಅಂದ್ರೆ ಯಾವ್ದೇ ಎಣ್ಣೆ ಹಾಕಿ, ಕಡ್ಲೆಕಾಯಿ ಎಣ್ಣೆ ಹಾಕಿ, ಒಳ್ಳೆಣ್ಣೆ ಹಾಕಿ, ಎಳ್ಳೆಣ್ಣೆ ಹಾಕಿ, ಹರಳೆಣ್ಣೆ ಹಾಕಿ, ಯಾವ್ದೇ ಆದ್ರೂ ಗುರಿ ಏನು? ಬೆಳಗುವುದೇ. ಹಾಗೆ ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸುತರ ಒಂದುಗೂಡಿಸು ತಾಯೆ. ಅಂದ್ರೆ ಕರ್ನಾಟಕ ನಾವು ಇಡೀ ಭಾರತದ ಎಲ್ಲಾ ರಾಜ್ಯಗಳಿಗೂ ಕೂಡ ಪ್ರಮುಖವಾಗಿ ಕಾಣಿಸ್ಲಿ ಅಂದ್ರೆ ಕನ್ನಡ ನಾಡಿನಲ್ಲಿರುವ ಮಕ್ಕಳನ್ನೆಲ್ಲ ಒಂದುಗೂಡಿಸುತ್ತಾಯೆ. ಸಿನಿಮಾ ಸಾಹಿತ್ಯ ಆಗ್ಬೋದು, ದಾಸ ಸಾಹಿತ್ಯ ಆಗ್ಬೋದು, ಶರಣ ಸಾಹಿತ್ಯ ಆಗ್ಬೋದು, ನೀವ್ ಯಾವ ಸಾಹಿತ್ಯದಲ್ಲಿ ತಗೊಂಡ್ರು ಕೂಡ ಪ್ರತಿಯೊಂದು ಸಾಹಿತ್ಯದ ಒಳ ಅರ್ಥ ಜೀವನ ಅಂದ್ರೆ ಏನು, ಅದೇನ್ ಹುಡುಗಾಟನೂ ಅಲ್ಲ, ಒಂದು ದಿನಕ್ಕೆ ಮುಗಿಯೋದು ಅಲ್ಲ. ಜೀವನ ಅನ್ನೋದು ಒಂದು ಪಯಣ. ಆ ಪಯಣದಲ್ಲಿ ಹಲವಾರು, ಹೇಗೆ ನಾವು ರೈಲಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಿದ್ರೆ ಹಲವಾರು ಸ್ಟೇಷನ್ಗಳು ಅಂದ್ರೆ ನಮ್ಮ ನಿಲ್ದಾಣಗಳು ಸಿಗುತ್ತೋ, ಆ ತರಹ ಜೀವನದ ಪಯಣ ಅಗಮ್ಯ. ಅದಕ್ಕೆ ನಾವು ಎಲ್ಲೇ ಇಲ್ಲ, ಆ ನಮ್ಮ ಸೇರುವ ಸ್ಥಳ ಬಂದಾಗ ಅದು ಸೇರ್ಸುತ್ತೆ. ಅದು ದೈವ ನಿಯಮ ಅದು. ಬಿಕಾಸ್ ಬರ್ತ್ ಮೇ ಬಿ ಎ ಚಾನ್ಸ್ ಆರ್ ಚಾಯ್ಸ್, ಬಟ್ ಡೆತ್ ಇಸ್ ಡೆಫಿನೆಟ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ್ಲೂ ಕೂಡ ನಮಗ್ ಗೊತ್ತಾಗುತ್ತೆ, ಜೀವನ ಅನ್ನೋದೇ ಒಂದು ಪಯಣ. ಆ ಪಯಣದಲ್ಲಿ ಹಲವಾರು ಪ್ರಯಾಣಿಕರಿರ್ತಾರೆ. ಅದು ಬಾಲ್ಯಾವಸ್ಥೆ ಆಗ್ಬೋದು, ಒಂದ್ ಸ್ಟೇಷನ್, ಯೌವನಾವಸ್ಥೆ ಆಗ್ಬೋದು, ಅದೊಂದು ಸ್ಟೇಷನ್, ಹಾಗೆ ಪ್ರೌಢಾವಸ್ಥೆ ಆಗ್ಬೋದು, ಅದೊಂದು ಸ್ಟೇಷನ್, ವೃದ್ಧಾಪ್ಯ. ಅದರೊಳಗಾಗಿ ವೃದ್ಧಾಪ್ಯದಲ್ಲಿ ನಾವು ಎಲ್ಲರನ್ನೂ ಅನುಸರಿಸುವ ರೀತಿ, ಎಲ್ಲರನ್ನೂ ಹೊಂದಾವಣಿಕೆಯ ರೀತಿ, ಆಹಾರ ಕ್ರಮದ ರೀತಿ,
ವ್ಯಾಯಾಮದ ರೀತಿ, ಆರೋಗ್ಯವನ್ನು ಹೇಗೆ ನಾವು ಮೈಂಟೈನ್ ಮಾಡ್ಕೊಳ್ಬೇಕು ಅನ್ನುವಂತಹ ರೀತಿ ಎಲ್ಲದಕ್ಕೂ ನಾವು ಪ್ರಾಶಸ್ತ್ಯವನ್ನ ಕೊಡಬೇಕು. ಅದಕ್ಕೆ ಈಗ ನಮ್ಮ 2026 ಜೂನ್ 21 ವಿಶ್ವ ಯೋಗದ ದಿನದ ಘೋಷಣೆ ಮುಪ್ಪಿನಲ್ಲಿ ಆರೋಗ್ಯ ಯೋಗ, ಮುಪ್ಪಿನಲ್ಲಿ ಆರೋಗ್ಯಕರ ಯೋಗ. ಅದೇ ನಮ್ಮ ಉದ್ಘೋಷಣೆ ಈ ವರ್ಷದ ಯೋಗ ಇದರಲ್ಲಿ 2026 ಜೂನ್ 21 ವಿಶ್ವ ಯೋಗ ದಿನದ ಉದ್ಘೋಷಣೆ ಮುಪ್ಪಿನವರೆಗೂ ಆರೋಗ್ಯಕರ ಜೀವನ. ಹಾಗಾದ್ರೆ ಮುಪ್ಪಿನವರೆಗೂ ಆರೋಗ್ಯಕರ ಜೀವನಕ್ಕಾಗಿ ಯೋಗ, ಅದೇ ಇವತ್ತಿನ ಸ್ಲೋಗನ್. ಹಾಗಾದ್ರೆ ಏನು ಮುಪ್ಪಿನವರೆಗೆ ಆರೋಗ್ಯಕರ ಯೋಗ ಅಂದ್ರೆ? ಆ ಯೋಗ ಏಕದಂಗ ಐತೆ ಅಂತ ಒಂದು ಸಾಹಿತ್ಯದ ಒಂದು ಸಾಲು. ಯೋಗ ಏಕದಂಗ ಐತೆ ಅಂದ್ರೆ ಏನು? ಯೋಗ ಅಂದಾಗ ದೇಹದ ವ್ಯಾಯಾಮನೂ ಆಗ್ಬೋದು, ಯೋಗ ಅಂದಾಗ ನಮ್ಮ ಹಣೆಯ ಬರವೂ ಆಗ್ಬೋದು. ಹಾಗಾದ್ರೆ ಏನು ಯೋಗದಂಗ ಐತೆ ಅಂದ್ರೆ, ನಾವು ನಮ್ಮ ಹಣೆಯ ಬರವನ್ನ ನಾವೇ ನಿರ್ಧರಿಸ್ಕೋಬೇಕು, ಬೇರೆ ಯಾರು ನಮಗಾಗಿ ಮಾಡಲ್ಲ. ಆ ತರಹ ಸ್ವಾವಲಂಬನೆ, ನಾವು ಬೇರೆಯವರನ್ನ ಪರಾವಲಂಬನೆ ಬಿಟ್ಬಿಡ್ಬೇಕು, ಸ್ವಾವಲಂಬನೆಯನ್ನ ವಹಿಸ್ಕೊಳ್ಬೇಕು. ಯಾರನ್ನೂ ಕೂಡ ನಾವು ಹಾಗೆಲ್ಲ ನೆಚ್ಚಿ ಅಥವಾ ಬೇರೆಯವ್ರನ್ನ ನಂಬಿ ನಮ್ಮ ಜೀವನನ ನಾವು ನಿರ್ಧರಿಸ್ಕೊಳಕ್ಕಾಗಲ್ಲ. ಆದ್ರಿಂದ ನಮ್ಮ ಜೀವನದ ಸಂದೇಶ ಏನು ಅಂದ್ರೆ ಪರಾವಲಂಬನೆ ಬಿಡ್ಬೇಕು. ಆದಷ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರನ್ನ ಕಲ್ತ್ಕೊಳ್ಬೇಕು. ದೇವ್ರು ಕೊಟ್ಟಿದ್ದು ಆರೋಗ್ಯ, ಒಂದು ವೇಳೆ ಅನಾರೋಗ್ಯ ಆಯ್ತು, ಒಂದು ವೇಳೆ ಏನಾರು ಆರೋಗ್ಯ ಕೈ ಕೊಟ್ಟಾಗ ಅದು ದೇವ್ರಿಗೆ ಬಿಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಏನ್ ಹೇಳ್ತಾನೆ? ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲ ಕದಾಚಲ. ಅಂದ್ರೆ ನಾವು ಮಾಡೋ ಕೆಲಸ ಮಾಡ್ಬಿಡ್ಬೇಕು, ಅದರ ಬಹುಮಾನ, ಅದರ ರಿಸಲ್ಟು, ಅದರ ಫಲಿತಾಂಶ ಅದೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು. ನಾವು ಕೆಲಸನೇ ಮಾಡ್ದಿರಾ, ಪ್ರಯತ್ನನೇ ಪಡ್ದಿರಾ, ನಮ್ಮ ಅದೃಷ್ಟ ಹೀಗಾಯ್ತು ನಂಗೆ ಯೋಗ ಇಲ್ಲ, ನಂಗೆ ಅದೃಷ್ಟ ಹೀಗಾಯ್ತು ನಂಗೆ ಯೋಗ ಇಲ್ಲ ಅಂತ ನಾವು ಕೂತ್ಕೊಂಡ್ರೆ ನಮ್ಮನ್ನ ಸಾಕ್ಸಕ್ಕಾಗಲ್ಲ. ಕೃಷ್ಣಂ ಒಂದೇ ಜಗದ್ಗುರು. ನಿಜ ಹೇಳ್ಬೇಕು ಅಂದ್ರೆ ಇಡೀ ಪ್ರಪಂಚಕ್ಕೆ ಗುರು ಅಂದ್ರೆ ಕೃಷ್ಣ. ಅರ್ಜುನ ಏನ್ ಹೇಳ್ತಾನೆ? ಪಿತಾಮಹರಿದ್ದಾರೆ, ತಾತ ಇದ್ದಾರೆ, ಗುರು ದ್ರೋಣರಿದ್ದಾರೆ, ನಾನು ಬಿಲ್ ಹಿಡಿಯದ ಅಂತ. ಅದಕ್ಕೆ ಏನ್ ಹೇಳ್ತಾನೆ ಕೃಷ್ಣ? ಪಿತಾಮಹರಾಗ್ಲಿ ಗುರುಗಳಾಗ್ಲಿ ಅವರೆಲ್ಲ ಧರ್ಮನ ಮೀರಿದ್ದಾರೆ. ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಭೀಷ್ಮರು ಪಿತಾಮಹರಲ್ವಾ, ದ್ರೋಣರು ಗುರು ಅಲ್ವಾ ಅಂತ ಕೇಳ್ತಾರೆ. ಆವಾಗ ಅರ್ಜುನ ಹೇಳ್ತಾನೆ, ಬಹುಶಃ ದುರ್ಯೋಧನನ ಉಪ್ಪಿನ ಹಂಗರಣೆ ಅಥವಾ ದುರ್ಯೋಧನನ ಹಂಗರಣೆಯಲ್ಲಿ ಇದ್ದಿರ್ಬೋದು. ಹಂಗರಣೆ ಅನ್ನುವುದು ನೆಪ ಮಾತ್ರ. ವಯಸ್ಸಿಗೆ ಮಾನ್ಯತೆ ಕೊಡೋದು ಯಾವಾಗ ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮನ ಯಾರು ರಕ್ಷಣೆ ಮಾಡ್ತಾರೋ ಅವ್ರಿಗೆ ಮಾತ್ರ ಆ ತರಹ ಒಂದು ಪವರ್ ಇರುತ್ತೆ, ಕೆಪಾಸಿಟಿ ಇರುತ್ತೆ. ಯಾಕೆ ಭೀಷ್ಮರು ತಲೆ ಬಗ್ಸಿ ಕುಳಿತರು? ಯಾಕೆ ದ್ರೋಣರು ತಲೆ ಬಗ್ಗಿ ಕುಳಿತರು? ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜೀವನದ ಸಂದೇಶದಲ್ಲಿ ಇದು ಒಂದು ಪಾರ್ಟ್ ಆಫ್ ಅವರ್ ಲೈಫ್. ಹೂ ಈಸ್ ಎಲ್ಡರ್ ಆಫ್ ದಿ ಫ್ಯಾಮಿಲಿ ಶುಡ್ ಲೀಡ್ ದ ಅದರ್ಸ್, ದಟ್ ಈಸ್ ಯಂಗ್ಸ್ಟರ್ಸ್. ಈ ಮನೆಯ ಯಜಮಾನಿ ಅಥವಾ ಮನೆಯ ಯಜಮಾನ ಅನ್ನಿಸ್ಕೊಂಡವರು ಚಿಕ್ಕವರನ್ನ ಮಾರ್ಗದರ್ಶಕರಾಗಿರ್ಬೇಕು. ಬೇಲಿನೇ ಹೊಲ ಮೇಯ್ದಂಗ್ ಮಾಡಬಾರ್ದು. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ಇನ್ ಹೊಲದ ಕತೆ ಏನು? ಹಾಗಾಗಿ ಮನೆಯ ಯಜಮಾನರು ಅಥವಾ ಹೆಡ್ ಆಫ್ ದಿ ಫ್ಯಾಮಿಲಿ ಶುಡ್ ಲೀಡ್ ದಿ ಯಂಗ್ಸ್ಟರ್ಸ್, ದೆನ್ ಓನ್ಲಿ ದಟ್ ಫ್ಯಾಮಿಲಿ ವಿಲ್ ಶೈನ್ ಲೈಕ್ ಎನಿಥಿಂಗ್. ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ ಜೀವನದ ಸಂದೇಶನೇ ಇಷ್ಟು. ಏನು ಅಂತಂದ್ರೆ ಲೈಫ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್. ನಾವು ಎಲ್ಲರೊಡನೆಯೂ ಹೊಂದಾಣಿಕೆ ಮಾಡ್ಕೋಬೇಕು, ಎಲ್ಲರನ್ನೂ ಅನುಸರಿಸ್ಕೊಳ್ಬೇಕು, ನಮ್ಮ ಆಸೆಗೆ ಮಿತಿ ಹಾಕ್ಬೇಕು. ನಮ್ಮ ಮೊದಲನೆತ್ಕೊಳ್ತಾ ಆಹಾರ ಕ್ರಮ ಬಹಳ ಸರಳವಾಗಿರ್ಬೇಕು. ಆಸ್ ವಿ ಗ್ರೋ ಓಲ್ಡರ್ ವಿ ಹ್ಯಾವ್ ಟು ಬಿ ಡಿಟ್ಯಾಚ್ಡ್ ವಿತ್ ಅವರ್ ಫ್ಯಾಮಿಲಿ. ನಮ್ಗೆ ಮಗ ಬಿಟ್ಟುಟೋದ ಅನ್ಬಾರ್ದು, ಸೊಸೆ ಕರ್ಕೊಂಡು ಹೋಗ್ಲಿಲ್ಲ ಅನ್ಬಾರ್ದು, ಮಗಳು ಇಷ್ಟ ದಿವಸ ಮಾಡಿಸ್ಕೊಂಡ್ಲು ದೂರ ಹೊಟ್ಟೋದ್ಲು ಅನ್ಬಾರ್ದು. ಹೇಗ್ ನಾವು ನಮ್ಮ ಮಕ್ಕಳ ಭವಿಷ್ಯ ರೂಪಿಸಕ್ಕೆ ಒದ್ದಾಡಿದ್ವೋ ಅವ್ರ ಮಕ್ಕಳ ಭವಿಷ್ಯ ರೂಪಿಸಕ್ ಒದ್ದಾಡ್ತಾ ಇದ್ದಾರೆ. ಅಲ್ಲಿ ಏನಿದೆ ವ್ಯತ್ಯಾಸ? ಜನರೇಷನ್ ಗ್ಯಾಪ್ ಮೇ ಬಿ ದೇರ್, ಆದ್ರೆ
ನಾವು ಅದನ್ನೆಲ್ಲ ಮನಗಂಡು ನಮ್ಮ ಮಕ್ಕಳುಗಳನ್ನ ನಾವು ಹೇಗೆ ಮುತುವರ್ಜಿಯಾಗಿ ಸಾಕಿದ್ವೋ ಅವರು ಅವ್ರ ಮಕ್ಕಳನ್ನ ಮುತುವರ್ಜಿಯಾಗಿ ಸಾಕ್ಬೇಕು ಅನ್ನೋ ಒಂದು ಧ್ಯೇಯ ನಾವ್ ಇಟ್ಕೊಂಡಾಗ ಆ ಮನೆ ಸ್ವರ್ಗ. ಏನಾದ್ರೂ ಅಹಮ್ಮಿನ ಕೋಟೆ ಒಳಗಡೆ ನಾವು ಬಂದಿ ಆಗ್ಬಿಟ್ವಿ, ಆ ಮನೆ ನರಕ. ಹಾಗಾಗಿ ನನ್ನ ಸಂದೇಶ ಏನು ಎಲ್ಲಾರ್ಗೂ ಅಂತ ಹೇಳಿದ್ರೆ, ಆದಷ್ಟು ಹಿತಮಿತವಾಗಿರುವ ಸರಳ ಆಹಾರ, ಸರಳ ವ್ಯಾಯಾಮ, ಸುಖವಾದ ನಿದ್ರೆ, ಅತಿ ಆಸೆ ಪಡದೇ ಇರೋದು, ಮತ್ತು ನಮ್ಮ ಸುತ್ತಮುತ್ತ ಇರೋ ವಾತಾವರಣನ ಸ್ವಚ್ಛವಾಗಿಟ್ಕೊಳ್ಳೋದು. ನಮ್ಮ ನೆಮ್ಮದಿ ವಿಶ್ರಾಂತಿ ಧಾಮದಲ್ಲಿ ನಾವು ಸುತ್ತಮುತ್ತ ವಾತಾವರಣ ಸ್ವಚ್ಛವಾಗಿರೋದನ್ನ ನೋಡ್ಬೋದು. ಅಡುಗೆ ಮನೆ ಅನ್ಕೂ ಸ್ವಚ್ಛವಾಗಿದೆ. ಯಾಕೆ ಅಂದ್ರೆ ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಹೆಲ್ತ್, ಆರ್ ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ವೆಲ್ತ್. ಹಾಗಾಗಿ ನಾವು ಆದಷ್ಟು ನಮ್ಮ ಪರಿಸರ, ಇವಾಗ ಹೇಗೆ ಸರ್ಕಾರ ಪರಿಸರಕ್ಕೆ, ಮಾಲಿನ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೆ, ಆ ಪರಿಸರವನ್ನು ಕ್ಲೀನ್ ಆಗಿ ಇಟ್ಕೋಬೇಕು. ಮತ್ತು ಮೋದಿಯವರು ಹೇಳಿರೋ ಹಾಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ, ಹೆಣ್ಮಕ್ಳಾಯ್ತು ಅಂತ ತಾತ್ಸಾರ ಮಾಡಬಾರ್ದು. ಮನೆಗೆ ಹೆಣ್ಣೇ ಭೂಷಣ. ಯಾವ ಮನೆಯಲ್ಲಿ ಹೆಣ್ಮಕ್ಳಿರಲ್ವೋ ಅಲ್ಲಿ ಬಣ ಬಣ ಅಂತ ಇರುತ್ತೆ, ಭೂಷಣ ಇರೋದಿಲ್ಲ. ಹಾಗಾಗಿ ಆ ಹೆಣ್ಮಕ್ಳನ್ನ ನಾವು ತಾತ್ಸಾರ ಮಾಡದೆ, ಅವರೇ ನಮ್ಮ ಕಣ್ಣು. ಹೆಣ್ಣು ಮನೆಯ ಕಣ್ಣು. ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ಕಾಲ ಹೋಯ್ತು. ಈಗ ಗೃಹಿಣಿ ಏನ್ ಮಾಡ್ತಿದ್ದಾಳೆ ಅಂದ್ರೆ ಆ ಗೃಹನ ಮೇಲ್ ತರ್ತಾ ಇದ್ದಾಳೆ. ಹಾಗಾಗಿ ನಾನು ಎಲ್ಲರಿಗೂ ವಿನಂತಿಸ್ಕೊಳ್ಳೋದೇನು ಅಂತಂದ್ರೆ, ನಾನು ಇದ್ದ ವಾತಾವರಣ ನೋಡಿದ್ರೆ ಅಂತ ದೊಡ್ಡ ಮನೆ ಮೈಸೂರಲ್ಲಿ ಎಲ್ರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ನಿನ್ ಮಗನ್ನ ದೂರದೇ ಇಲ್ವಲ್ಲ, ಕರ್ಕೊಂಡು ಹೋಗ್ಲಿಲ್ಲ ಅಂತ. ನಾನ್ ಅಂತೀನಿ, ನನ್ ಮಗನ್ನ ಸಾಕಿ ಬೆಳೆಸಿ ದೊಡ್ಡವನ್ ಮಾಡಿ ವಿದ್ಯಾ ಕೊಡಕ್ಕೆ 100 ಮೈಲಿ ಓಡಾಡ್ತಿದ್ದೆ ಪ್ರತಿದಿನ. ಆಮೇಲೆ ಲಕ್ಷ್ಮಿ ಅವ್ರ ಸ್ಕೂಲು ವನಿತಾ ಸದನಕ್ಕೆ ಟ್ರಾನ್ಸ್ಫರ್ ತಗೊಂಡೆ. ಅತ್ತೆ ಅವರಿಗೆ ಬಹಳ ಹುಷಾರ್ ತಪ್ತು. ಅತ್ತೆ ಸೊಸೆ ಹೇಗಿದ್ವಿ ಅಂದ್ರೆ ಫ್ರೆಂಡ್ಸ್, ಮೋರ್ ದ್ಯಾನ್ ಫ್ರೆಂಡ್ಸ್. ಆದ್ರೂ ಕೂಡ ನಾನು ನಿಮಗೆ ಸಂದೇಶ ಕೊಡಕ್ ಇಷ್ಟಪಡ್ತೀನಿ. ಅತ್ತೆ ಸೊಸೆ ಯಾವಾಗ್ಲೂ ಕೂಡ ಚಿನ್ನದ ಹಾಗೆ ಇರ್ಬೇಕಂತೆ. ಅದಕ್ಕೋಸ್ಕರನೇ ಎಲ್ಲಾರು ಹೇಳ್ತಾರೆ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂತ. ಸೊಸೆ ಬಂದ್ಲು ಅನ್ನಲ್ಲ, ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂತ ಹೇಳ್ತಾರೆ. ಆ ಗಾದೆನ ನಾನು ನಮ್ಮ ಅತ್ತೆ ಮನೆಗೆ ನಿಜ ಮಾಡಿದ್ದೆ. ಹಾಗಾಗಿ ನಾಗಲಕ್ಷ್ಮಿ ಗೊತ್ತು. ನಮ್ಮ ಟೀಚರ್ ಅವರ ಜೀವನವೇ ಒಂದು ಸಂದೇಶ ಅಂತ. ಆ ನನ್ನ ಜೀವನದ ಸಂದೇಶನ ಇನ್ನೊಂದ್ ದಿವಸ ಸವಿಸ್ತಾರವಾಗಿ ಹೇಳಿದ್ರೆ ಅವಾಗ ಪ್ರತಿಯೊಬ್ಬ ಕೇಳುಗರಿಗೂ ಶ್ರೋತೃಗಳಿಗೂ ಅರ್ಥ ಆಗುತ್ತೆ ನಾಗಲಕ್ಷ್ಮಿ ಯಾಕೆ ಹಾಗಂದ್ಲು, ಅವ್ರ ಟೀಚರ್ ಜೀವನನೇ ಒಂದು ಸಂದೇಶ ಅಂತ. ಇಷ್ಟು ಅವಕಾಶ ಮಾಡಿಕೊಟ್ಟಂತ ವಯೋ ಮಾನಸ ಸಂಜೀವಿನಿಯ ಎಲ್ಲಾ ಕಾರ್ಯಕರ್ತರಿಗೂ ನಾನು ನನ್ನ ನಮನವನ್ನ ಸಲ್ಲಿಸ್ತೀನಿ. ನನ್ನ ಶಿಷ್ಯೆ ನಾಗಲಕ್ಷ್ಮಿ ಮೂಲಕ ಈ ಎಲ್ಲ ಕಾರ್ಯಕ್ರಮ ಏರ್ಪಟ್ಟಿರೋದ್ರಿಂದ ಅವಳಿಗೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಹಾರೈಸ್ತೀನಿ. ಮಿಸ್, ನೀವು ನಂಗೆ ನಮಸ್ತೆ ಹೇಳ್ಬೇಡಿ ಅನ್ಬಿಡ್ತಾಳೆ ಅವಳು. ಶಿಷ್ಯಳಾಗಿದ್ದಾಗ ಹೇಗಿದ್ಲು ಅಂದ್ರೆ ಆಗ್ಲೇ ನಂಗೆ ಗೊತ್ತಾಗ್ತಿತ್ತು ಅವಳೇನೋ ಸಮಥಿಂಗ್ ವಿಲ್ ಬಿ ಹ್ಯಾಪನ್ ಇನ್ ಹರ್ ಲೈಫ್ ಅಂತ. ಯಾಕೆ ಅಂತಂದ್ರೆ, ನಾನು ಬೆಳೆಯುವ ಸಿರಿ ಮೊಳೆಯಕ್ಕೆಯಲ್ಲೇ ಅಂತ ನಾನೇನಾರು ಒಂದ್ ಹೇಳಿದ್ರೆ ನಾಳೆ ಮಾರ್ನೆಗೆ ಅದನ್ನ ರೆಡಿ ಮಾಡ್ಕೊಂಡ್ ಬಂದ್ಬಿಡೋಳು. ನಮ್ ಸ್ಕೂಲಲ್ಲಿ ನನ್ನ ಕಲ್ಚರಲ್ ಸೆಕ್ರೆಟರಿ ಮಾಡಿದ್ರು, ಲಿಟ್ರರಿ ಆಕ್ಟಿವಿಟೀಸ್ಗೆ ಸೆಕ್ರೆಟರಿ ಮಾಡಿದ್ರು, ಕ್ಲಾಸ್ ಟೀಚರ್ ಮಾಡಿ ಅದೆಲ್ಲ ಅವಳಗ್ ಗೊತ್ತಿದೆ. ಮೇಡಮ್ ಹೇಗೆ ಆಕ್ಟಿವ್ ಆಗಿದ್ರು, ಹೇಗೆಲ್ಲ ನಿಭಾಯಿಸಿದ್ರು, ಪ್ರತಿಯೊಂದು ಫೀಲ್ಡಲ್ಲೂ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಆ ಎಲ್ಲಾ ಅನುಭವನ ಇನ್ನೊಂದ್ ದಿವಸ ಸವಿಸ್ತಾರವಾಗಿ ಹೇಳ್ತೀನಿ. ಈಗ ಜೀವನದ ಸಂದೇಶ ಎಷ್ಟರ ಮಟ್ಟಿಗೆ ನಾನು ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ಎಲ್ರು ನೆಂಟ್ರಿಷ್ಟ್ರು ಕೇಳಿದ್ರು, ಅಷ್ಟ್ ಕಷ್ಟಪಟ್ಟು ಓದಿಸ್ತೆ, ಅವ್ನ್ ನಿನ್ ಬಿಟ್ಟೊಟ್ಟೋದ್ನ ಅಂತ. ಅವನ್ ಬಿಟ್ಟು ಹೋಗ್ಲಿಲ್ಲ, ನಾನ್ ಹೋಗ್ಲಿಲ್ಲ ಅಂದೆ. ಯಾಕೆ ಅಂದ್ರೆ ಆ ಪ್ರತಿಕೂಲ ಹವಾಮಾನದಲ್ಲಿ ಅವನ ಮಗನ್ ನೋಡ್ಕೊತಾನೋ, ಹೆಂಡತಿನ ನೋಡ್ಕೊತಾನೋ, ಅವನೇ ಹೋಗ್ತಾನೋ. ನಾನು ಏಜ್ಡ್ ವುಮನ್ನು. ಇಲ್ಲಿ ನಮ್ಗೆ ಸುಬ್ರಹ್ಮಣ್ಯ ಸರ್ ಅವರ ಹಿರಿಯ ಮಗ ಆಗಿದ್ದಾರೆ. ಅವರೇ ನನ್ ಮಗ ನನ್ ಹೇಗ್ ನೋಡ್ಕೋಬಹುದೋ ಅದ್ರ 2ರಷ್ಟು ನೋಡ್ಕೊತಾ ಇದ್ದಾರೆ. ಅವ್ರಿಗೂ ನಾನು ಆಭಾರಿ. ನಾನು ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಕಾರ್ಯಕರ್ತರಿಗೂ ವಂದನೆ ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಸಂಘ ಸಂಸ್ಥೆಯ ಧ್ಯೇಯ ಉದ್ದೇಶಗಳು
ಸುಖವಾಗಿ ನೆರವೇರ್ಲಿ, ಎಲ್ಲ ಪ್ರೋಗ್ರೆಸ್ ಆಗ್ಲಿ, ಅಂದ್ರೆ ಅಭಿವೃದ್ಧಿ ಆಗ್ಲಿ ನಿಮ್ಮ ಸಂಘ ಸಂಸ್ಥೆಗಳು ಅಂತ ಬಯಸ್ತೀನಿ. ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಆಲ್. ಧನ್ಯವಾದ ಮೇಡಮ್. 1 ಗಂಟೆಗಳ ಕಾಲ ಹೇಳಿದ್ರಿ. ಯಾರು ಅಭಿಪ್ರಾಯ ಹೇಳೋಗಿದ್ರೆ ಹೇಳ್ಬಹುದು. ತುಂಬಾ ಅನಿಸಿಕೆ ಚೆನ್ನಾಗಿ ಹೇಳಿದ್ರು ಮೇಡಮ್. ಬಾರಿ ಇನ್ಸ್ಪೈರ್ ಆಯ್ತು ಅವ್ರ ಮಾತು ಕೇಳಿ. ನಮ್ಗೆ ತುಂಬಾ ಇಷ್ಟ ಆಯ್ತು ಅವ್ರದ್ದು ಸ್ಪೀಚ್. ವೆರಿ ನೈಸ್. ನಿಮ್ ಹೆಸರು ಹೇಳಿ ಮಾತಾಡಿ, ಅವಾಗ ಅವ್ರಿಗೂ ರಿಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ತೇಜಸ್ವಿನಿ ಅಂತ ನನ್ನ ಹೆಸರು ಮೇಡಮ್. ಓಕೆ. ಓಕೆ. ತೇಜಸ್ವಿನಿ ಅವರೇ ನಮಸ್ತೆ ತೇಜಸ್ವಿನಿ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ಬಾರಿ ಇನ್ಸ್ಪೈರ್ ಆಯ್ತು ಮೇಡಮ್ ನಿಮ್ದು ಕೇಳ್ಬಿಟ್ಟು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. Thank you. ಓಕೆ ಮೇಡಮ್. ಓಕೆ. ನಾನು ಇಲ್ಲಿ ಮನೇಲಿರೋ ಹಾಗೆ ಇದ್ದೀನಿ, ಶ್ರಮ ಅನ್ಕೊಂಡಿಲ್ಲ. ಇರ್ಲಿ ಬಿಡಿ ಮೇಡಮ್, ನಾವ್ ಎಲ್ಲಿರ್ತೀವೋ ಅಲ್ಲೇ ಸ್ವರ್ಗ ಅನ್ಕೊಳ್ಬೇಕು ಅಷ್ಟೇ. ಆ ವಾತಾವರಣ ನಾವೇ ಸೃಷ್ಟಿಸ್ಕೊಳ್ಬೇಕು ಅಷ್ಟೇ. ಅದೇ, ನೀವು ತುಂಬಾ ಗ್ರೇಟ್ ಬಿಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಹಳ ಇದೆ ನಿಮ್ಮಿಂದ ಕಲಿಯೋದು. ಹಿಂಗೆ ಸ್ಪೀಚ್ ಕೊಡ್ತಾ ಇರಿ. ಏನೋ ಭಗವಂತ ಇದೇ ತರ ಎಲ್ಲಾ ಕಡೆಗೂ ಕಳಿಸಿದಾನೆ. ಅವರು ಎಲ್ಲ ಹೀಗೆ ಹೇಳಿದ್ದಾರೆ, ಭಗವಂತ ಕೊಟ್ಟಿರೋದು. ನಿಮ್ಮನ್ನ ಇಷ್ಟವರೆಗೂ ಇದ್ ಮಾಡ್ಕೊಂಡ್ ಬಂದಿರೋದು ನಿಮ್ ಸ್ಟೂಡೆಂಟ್, ಅವರು ಗ್ರೇಟ್ ಬಿಡಿ ಮೇಡಮ್. ಅವ್ರಿಗೂ ತುಂಬಾ ಧನ್ಯವಾದ ಹೇಳ್ಬೇಕು ನಾವು. ಓಕೆ ಮೇಡಮ್. ಯಾರು ಮಾತಾಡೋ ಹಾಗಿದ್ರೆ ಮಾತಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳೋದು ಕೇಳೋದು ಏನಾರು ಇದ್ರೆ ಈ ಸಮಯವನ್ನ ಬಳಸ್ಕೊಳ್ಳಿ. ನಿಮ್ ಹೆಸರು ಹೇಳಿ ಮಾತಾಡಿ. ಸುಧಾಮೂರ್ತಿ ಅಂತ ನನ್ನ ಹೆಸರು. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿದ್ರೆ 1 hour ಹೇಗೆ ಟೈಮ್ ಕಳೆದಿನ್ ಗೊತ್ತಿಲ್ಲ, ಅಷ್ಟು ಇನ್ಸ್ಪಿರೇಷನ್ ಟಾಕ್ ಆಯ್ತು ನಿಮ್ ಇವತ್ತಿನ ಸೆಷನ್. ಮತ್ತೆ ಎಷ್ಟು ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಸಿನಿಮಾ ಸಾಹಿತ್ಯ ಎಲ್ಲ ಒಳಗೊಂಡು ಜೀವನ ಸಂದೇಶನ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರಿ. ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮಿಂದ ನಾವು ಎಷ್ಟು ಕಲ್ತ್ಕೊಳ್ಬೇಕು ಅನ್ಸುತ್ತೆ. ಸರಳವಾಗಿರ್ಬೇಕು, ಅನುಯಾಯಿಗಳಾಗಿರ್ಬೇಕು, ಅಡ್ಜಸ್ಟ್ಮೆಂಟ್, ನಿರಾಸೆ ಇಟ್ಕೋಬಾರ್ದು, ಅಪೇಕ್ಷೆ ಬೇಡ. ವಿಷಯದಲ್ಲಿ ಹೇಳಿದ್ ಕೇಳಿ ನಿಜವಾಗ್ ನಾವ್ ಮಕ್ಳಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಯ್ಯೋ ವಯಸ್ಸಾಗಿದೆ ನಮ್ಮನ್ನ ನೋಡ್ಕೊಳ್ಳಿ ಅಂತ. ಬಟ್ ನೀವ್ ಹೇಳಿದ್ದು ಸ್ಟೇಟ್ಮೆಂಟ್ ಕೇಳಿ ನಂಗೆ ಆಶ್ಚರ್ಯ ಆಯ್ತು. ನಾವೇ ಕಷ್ಟಪಟ್ಟಿದ್ವಿ ನನ್ ಮಕ್ಳಿಗೆ. ನಾನು ನಿರೀಕ್ಷೆ ಮಾಡ್ಲೇ ಇಲ್ಲ ಮೇಡಮ್. ಹಸ್ಬೆಂಡ್ ಹೋದ ತಕ್ಷಣ ಸೀದಾ ಇಲ್ಲಿ ಬಂದ್ಬಿಟ್ಟೆ. ಅದೇ ಸ್ಟ್ರಗಲ್ ಮಾಡ್ದಂಗ ಅವರು ಮಾಡ್ತಿದಾರೆ, ನಾವು ಇದಕ್ ಮಾಡ್ಬಾರ್ದು ಅವ್ರಿಗೆ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಕೇಳಿ ತುಂಬಾ ಆಶ್ಚರ್ಯ ಆಯ್ತು. ನಾವ್ ಹೇಗ್ ನಮ್ ಮಕ್ಳು ಸಾಕಕ್ ಒದ್ದಾಡಿದ್ವು, ಅವ್ರ ಮಕ್ಳು ಸಾಕಕ್ ಒದ್ದಾಡ್ತಾ ಇದಾರೆ. ಕರೆಕ್ಟ್, ಹೌದು. ನಮ್ದೇ ಬೇರೆ ರೀತಿ, ಈಗಿನ ಕಾಲದ್ದೇ ಬೇರೆ ರೀತಿ, ಜನರೇಷನ್ ಗ್ಯಾಪ್ ಅಂತ. ಹೌದು ಮೇಡಮ್, ತುಂಬಾ ಡೀಟೇಲ್ ಆಗಿ ಎಲ್ಲ ಹೇಳಿದ್ರಿ. ತುಂಬಾ ಸಂತೋಷ ಆಯ್ತು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ನಂದು ಧನ್ಯವಾದಗಳು ಮೇಡಮ್. ಅದ್ ನೆಮ್ಮದಿ ವಿಶ್ರಾಂತಿ ಸದನ ಅಂದ್ರೆ ಏನದು? ಅದು ಹಿರಿಯ ನಾಗರಿಕರ ಸದನ. ಎಲ್ಲಿ? ಮೈಸೂರ್ದ? ಓಲ್ಡ್ ಏಜ್ ಹೋಮ್ ಅಂತಾರಲ್ಲ, ಬೆಂಗಳೂರು. ಹೌದಾ? ಬೆಂಗಳೂರ? ಬೆಂಗಳೂರು ಮಾಗಡಿ. ಹೌದು, ಬೆಂಗಳೂರ್ದ ಇದು. ನಾವು ಮೈಸೂರು ಅಂದಂಗಾಯ್ತು, ಅದಕ್ಕೆ ಕೇಳಿದೆ. ಇದೆ. ಅವ್ರು ಮೈಸೂರು ಮೂಲತಃ. ಅದೇ ಮಗಂಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಇಲ್ಲಿ ಬಂದೆ. ಅಲ್ಲ, ಇದು ಸದನ ಇರೋದು ಬೆಂಗಳೂರಲ್ಲಿ. ಇದು ಅಂದ್ರಹಳ್ಳಿ ಅಂತ ಇದೆ, ಅಲ್ಲಿದೆ. ಎಲ್ಲಿ? ಅಂದ್ರಹಳ್ಳಿ. ಶ್ರೀನಿವಾಸ ದೇವಸ್ಥಾನ ಇದೆಯಲ್ಲ, ಅದತ್ರ ಇದೆಯಲ್ಲ, ಅದ? ವಿದ್ಯಾಮಾನ್ಯ ನಗರ. ವಿದ್ಯಾಮಾನ್ಯ ನಗರ. ಓ, ಅಲ್ಲಿ ನನ್ನ ಫಾರ್ ರಿಲೇಟಿವ್ ಒಬ್ರು ಇದ್ದಾರೆ, ರಮಾ ಅಂತ. GK ರಮಾ ಅಂತ ಅವ್ರಿದ್ದಾರೆ. ಅವ್ರ ನನ್ ರೂಮ್ ಪಕ್ಕನೆ. 90 years ಇರ್ಬೇಕು ಅವ್ರಿಗೆ. ಹೌದು ಹೌದು ಹೌದು.
ಟೀಚರ್ ಆಗಿದ್ರು. ಎಲ್ಲ ವಿಸಿಟ್ ಮಾಡ್ಬೋದಾ ಅಲ್ಲಿಗೆ ಒಂದ್ಸಲ? ಹೌದು, ಅದೇ ಆಶ್ರಮದಲ್ಲೇ ನಾನಿರೋದು. ಹೌದಾ? ಅವ್ರು ನಮ್ಮ ಮೇಡಮ್ ಒಂದ್ಸಲ ವಿಸಿಟ್ ಮಾಡ್ಬೋದಾ ನಾವೆಲ್ಲ ಅಲ್ಲಿಗೆ? ಅಂದ್ರೆ ತುಂಬಾ ದೂರ ನೀವು ಅನ್ಸುತ್ತಲ್ಲ. ರತ್ನಪ್ರಭಾ ಮೇಡಮ್ ಹತ್ರ ನಂಬರ್ ತಗೊಳ್ಳಿ. ಒಂದ್ಸಲಿ ರತ್ನಪ್ರಭಾ ಮೇಡಮ್ ಹತ್ರ ನಂಬರ್ ತಗೊಳ್ಳಿ, ನಾವು ಖಂಡಿತ ತಿಳಿಸ್ತೀವಿ. ನಾವು ಬೆಂಗಳೂರು ಇರೋದು ಮೇಡಮ್, ಆಂಧ್ರಳ್ಳಿ, ನಮ್ಗೇನ್ ದೂರ ಇಲ್ಲ, ಮಲ್ಲೇಶ್ವರನೇ ನಾವು ಇರೋದು. ನಾವೊಂದ್ಸಲ ವಿಸಿಟ್ ಮಾಡೋಣ ಅಂತ. ಹೋಗ್ಬೋದಾ ಹಂಗೆ? ಬಿಡ್ತಾರಾ ಎಲ್ಲಾರ್ಗು? ಮಲ್ಲೇಶ್ವರಂ ಹತ್ರ. ಹೌದು, ಅದೇ ಬಿಡ್ತಾರ ಮೇಡಮ್? ನಮ್ಗೆಲ್ಲ ಬರ್ಲಿಕ್ ಬಿಡ್ತಾರ ಅಲ್ಲಿ? ಬಿಡ್ತಾರೆ, ಬರಕ್ ಬಿಡ್ತಾರೆ. ಹೌದಾ? ಯಾರು ಅವ್ರು ಹೇಳ್ತಿದ್ದಾರೆ ಬಂದು ನೋಡ್ಕೊಂಡು ಹೋಗು ಸುಧಾ ಅಂತ. ನನ್ಗೆ ಅದು ಎಲ್ಲಿದೆಯೋ ದೂರ, ಯಾರಿಗಾರು ಕೇಳ್ಬೇಕು ಕರ್ಕೊಂಡೋಗಿ ಅಂತ. ನಾನು 75 years, ಒಬ್ಳೆ ಹೋಗಕ್ಕಾಗಲ್ಲ ಅಷ್ಟು ದೂರ. ಅದಕ್ಕೆ ಫೋನ್ ಮಾಡ್ತಿರ್ತೀನಿ ಯಾವಾಗ್ಲೋ ವರ್ಷಕ್ಕೊಂದ್ಸರಿ. ಅವ್ರ ಕಿವಿನೂ ಸ್ವಲ್ಪ ಕೇಳ್ಸಲ್ಲ ಅವರಿಗೆ. ಖಂಡಿತ ನಾವು ಮತ್ತೆ ಮಾತಾಡೋಣ. ಬೇರೆ ಇನ್ಯಾರಾದ್ರೂ ಯಾಕೆಂದ್ರೆ 5 ಗಂಟೆ ಆಗ್ತಾ ಇದೆ, ಹಾಗಾಗಿ ಧನ್ಯವಾದ ಮೇಡಮ್. ಇನ್ಯಾರಿಗಾರು ಹೇಳೋದಿದ್ರೆ ಹೇಳ್ಬೋದು, ಯಾಕಂದ್ರೆ ಅವ್ರು ಟೆಕ್ನಿಕಲ್ ಟೀಮ್ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ 5 ಗಂಟೆಗೆ ಮುಕ್ತಾಯ ಮಾಡ್ಲಿಕ್ಕಾಗಿ. ಹೇಳಿ ಲಕ್ಷ್ಮಿ ಅವರೇ, ಹೇಳಿ ಮೇಡಮ್. ನಾನು ಪೂರ್ತಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಯಾರೋ ಒಬ್ರು ಅತಿಥಿಗಳು ಬಂದಿದ್ರು, ಅವ್ರದ್ದು ಇದ್ರಲ್ಲಿ ನಾನು ಪೂರ್ತಿ ಮಾಡಕ್ ಆಗ್ಲಿಲ್ಲ. ನಾನು ಮಾಡಿರೋದನ್ನ ಸ್ವಲ್ಪ ಹೇಳ ಹೇಳಿ ಮೇಡಮ್, ಹೇಳಿ ಮೇಡಮ್. ಪರಿಚಯವೇ ತಂದಿತು ಸಂತಸ, ಪ್ರಶಸ್ತಿಗಳ ಪಟ್ಟಿ ಬೆಳೆಯುತ್ತಿದೆ ವಿಶೇಷ. ಹೆಸರಲ್ಲೇ ಹೊಂದಿಹರು ಮಾತೆ, ಜಗದ ಮೇಲೆ ಜೀವನ ದಾಶೆ. 3 ಡಿಗ್ರಿ ಹೊಂದಿ 70ರ ದಶಕದಲ್ಲಿ ದಾರ್ಶನಿಕರ ಮಾತುಗಳ ಅನುಸರಿಸಿ, ದಾರ್ಶನಿಕರ ಮಾತುಗಳ ಜೀವನಕ್ಕೆ ಸಂದೇಶ. ಬೇವು ಬೆಲ್ಲ ಉಗಾದಿ ವಿಶೇಷ, ಕಷ್ಟ ಸುಖಗಳೇ ಏರು ತಗ್ಗುಗಳ ಶೇಷ. ಸಮಯ ನಮ್ಮ ಅನುಭವಗಳು ತೋರುವುದು ಮಿತಿ ಘೋಷ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದರರ್ಥ ತಿಳಿ ನೀ ವಿಶೇಷ. ತಾಯಿ ಮೊದಲ ಗುರು, ಅತಿಥಿ ಸತ್ಕಾರ, ಸಹಾಯ ಹಸ್ತ, ಮನೆಯೇ ಬುನಾದಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಆಸೆಗಳೇ ಗೋಪುರವಾಗದಿರಲಿ, ದೃಢತೆ ಇರಲಿ ಶುದ್ಧತೆಗೆ ಸಂದೇಶ. ಇರದಿರಲಿ ಅತಿ ನಿರೀಕ್ಷೆ, ಸೋಲು ವಿಮರ್ಶೆಯಾಗಿ ಹುಡುಕು ಗುರಿಯ ಹಾದಿಯ. ಜೀವನ ಒಂದು ಪಯಣ, ಹೊಂದಿಕೋ ಪರಿಸ್ಥಿತಿಗೆ. ದಾರ್ಶನಿಕರ ನುಡಿಮುತ್ತುಗಳೇ ಸಕಾರ ಗುಣಗಳ ಬೆಳೆಸುತ್ತಾ ಸಾಗುವುದು. ತಿಳಿ ನೀ ಸಾಹಿತ್ಯ ಯಾವುದಾದರೂ, ದಾಸ ಸಾಹಿತ್ಯ, ಸಿನಿಮಾ ಸಾಹಿತ್ಯ, ವಚನ ಸಾಹಿತ್ಯ, ಕಾವ್ಯ, ಜೀವನ ಕತೆ ಸಾಹಿತ್ಯ, ಮುತ್ತುಗಳ ಮಾಲೆಯೇ ಸಾಹಿತ್ಯದ ವಿಶೇಷ. ಮಾತಿನ ಮುತ್ತುಗಳ ಮಾಲೆಯೇ ಸಾಹಿತ್ಯದ ವಿಶೇಷ. ಅನುಸರಿಸಿ ನಡೆ ಜೀವನ ಸುಗಮ ಸರಿಗಮ ಪದನಿ. ಹಿರಿಯ ಮಾರ್ಗದರ್ಶನದಲ್ಲಿ ನಡೆ ಬದುಕು ಸುಗಮ ದಾರಿಯೆಡೆ. ಲೋಕಮಾತೆಯವರ ನುಡಿ ಮುತ್ತುಗಳು ನಮ್ಮ ಮನಶುದ್ಧತೆಗೆ ಸರಳ ಸುಂದರ ಹೂಗಳು. ಬದುಕುವುದು ಬಾಡುವುದು ನಿಜ. ಇರುವಾಗ ನೀಡು ಎಲ್ಲರಿಗೂ ಸನ್ನಡತೆಯ ಧನ್ಯತೆಯ ಮುಗುಳು. ನಿನ್ನ ನಗೆಯ ಮುಗುಳು ಹರಿಸು ಎಲ್ಲೆಡೆ. ಜೀವನ ಸಾರ್ಥಕ್ಯ. ಇದು ಅವರು ಹೇಳಿದ ಕೆಲವು ವಿಷಯಗಳು ಅಂತ ಅನ್ಕೋತೀನಿ ನಾನು. ತುಂಬಾ ಸೊಗಸಾಗಿ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಕವಿತ್ವ ಬರೀತಾರೆ ಮ್ಯಾಮ್ ಅವರು. ತುಂಬಾ ಸರಳವಾಗಿ ಮಾತಾಡಿದ್ರಪ್ಪ. ಸುಧಾಮೂರ್ತಿ ಅವರಿಗೆ ವಂದನೆ, ಸೊಗಸಾಗಿ ವಿಮರ್ಶೆ ಮಾಡಿದ್ದೀರಾ. ಧನ್ಯವಾದಗಳು ಮೇಡಮ್. ನೀವು ಚೆನ್ನಾಗಿ ಹೇಳಿದ್ದೀರಾ, ಅದನ್ನ ಕೇಳಿಸ್ಕೊಂಡಿದ್ದಷ್ಟೇ ನಾವು. ಇವ್ರು ಇನ್ನೊಬ್ರು ಆಶೀರ್ವಾದ ಹೇಳಿದವರು ಇನ್ನೊಬ್ರು ಸುಧಾ. ಅವರು ಇಬ್ರು ಸುಧಾನೆ. ಇವ್ರು ಯಾವಾಗ್ಲೂ ಅಷ್ಟೇ, ಏನ್ ಟಾಕ್ ಆಗಿರುತ್ತೆ ಅದನ್ನ ಅಲ್ಲೇ ಕೇಳಿಸ್ಕೊಂಡು ಆನ್ ಸ್ಪಾಟ್ ಅದರ ವಿಮರ್ಶೆ ಮಾಡಿ ಅದರದ್ದು ಒಂದು ಸಾರ ಕೊಟ್ಬಿಡ್ತಾರೆ. ಕೇಳಿದ್ರು
ತುಂಬಾ ಸೊಗಸಾಗಿತ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿಮ್ಮ. ತುಂಬಾ ಸರಳವಾಗಿತ್ತು ಥ್ಯಾಂಕ್ ಯು ನಿಮ್ ಥ್ಯಾಂಕ್ ಯು ಮಾತುಗಳು. ಎಷ್ಟು ಅರ್ಥ ಆಯ್ತು ಅಂದ್ರೆ ಒಳಗಡೆ ಹೋಗ್ಬಿಡ್ತದ್ದು. ಆ ಮಾತುಗಳನ್ನೆಲ್ಲ ನಾವು ಅನುಸರಿಸ್ಬೇಕು. ನಮ್ಮ ಜೀವನದಲ್ಲಿ ಯಾವ್ದಾದ್ರೂ ದಾರ್ಶನಿಕರ ಮಾತುಗಳನ್ನ ನಾವು ಅನುಸರಿಸಿದ್ರೆ ಖಂಡಿತ ಜೀವನ ಸುಗಮವಾಗಿ ಸಂತೋಷವಾಗಿ ಸಾಗುತ್ತೆ ಅನ್ನೋದನ್ನ ನಿಮ್ಮ ಜೀವನದ ಬಗ್ಗೆ ಹೇಳಿ ನಮಗ್ ತುಂಬಾ 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 ಸಂತೋಷ ಆಯ್ತು. ತುಂಬಾ ಸರಳವಾಗಿತ್ತು. ಹೌದು, ಧನ್ಯವಾದಗಳು. ನಾನು ಜ್ಯೋತಿ ಮಾತಾಡೋದು. ಮಾತಾಡಿ ಮೇಡಮ್ ಅವ್ರು ತುಂಬಾ ಸೊಗಸಾಗಿ ಮಾತಾಡಿದ್ರಿ. ಆ ನುಡಿಮುತ್ತುಗಳನ್ನ ಕ್ಷಣ ಕ್ಷಣಕ್ಕೂ ಹೇಳ್ತಾ ಹೇಳ್ತಾ ಆ ಮಾತುಗಳು ಒಮ್ಮೆ ಹೃದಯಕ್ಕೆ ತಟ್ಟುವ ರೀತಿಯಲ್ಲಿ ತುಂಬಾ ಸುಂದರವಾಗಿ ಮೂಡಿ ಬಂತು ನಿಮ್ಮ ಮಾತುಗಳು. ನಿಜವಾಗ್ಲೂ ನೀವು ಹೇಳ್ದಂಗೆ ಜೀವನದ ಸಂದೇಶದ ಅಂದ್ರೆ ನೀವೇ ಒಂದು ಸಂದೇಶ. ನಿಜವಾಗ್ಲೂನು ಪ್ರತಿ ಹೆಜ್ಜೆಜ್ಜೆಗೂ ಸಂದೇಶಗಳನ್ನ ಹೇಳ್ತಾ ಹೇಳ್ತಾ ಹೋದ್ರಿ. ಆ ನುಡಿಮುತ್ತುಗಳು ಏನಿದಾವಲ್ಲ ಅವು ಮನಸ್ಸಲ್ಲಿ ಕುತ್ಕೊಂಡ್ಬಿಡ್ತವೆ. ಆ ಮುತ್ತುಗಳ ಮೂಲಕವಾಗಿ ನಾವು ಜೀವನವನ್ನು ನಡೆಸಬಹುದು. ಅಷ್ಟು ಸರಳ, ಸುಂದರವಾಗಿ, ಸೊಗಸಾಗಿ ನಕ್ಕೋತ ನಕ್ಕೋತ ನಿಮ್ಮ ಹಿಂದಿನ ಹಿನ್ನೆಲೆಯ ಅನುಭವ ಜೀವನದನ್ನ ಸುಂದರವಾಗಿ ಹೇಳ್ಬಂದ್ರಿ. ಮನಸ್ಸು ತುಂಬಾ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ಈ ರೀತಿ ಸಂಪನ್ಮೂಲ ವ್ಯಕ್ತಿಗಳು ಬರೋದ್ರಿಂದ ನಿಮ್ಮಂತ ಮಾತುಗಳು, ನೀವು ಹೇಳುವಂತ ನುಡಿಮುತ್ತುಗಳು ಎಷ್ಟು ಪ್ರೇರಣಾದಾಯಕ ಆಗಿರ್ತವೆ ಅಂದ್ರೆ ಮನಸ್ಸು ಮುಟ್ಟಿತವ. ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ಮಾರ್ಗ, ಈ ರೀತಿ ಮಾತುಗಳನ್ನು ಕೇಳೋದು ಅಂತ ಅನಿಸ್ತದೆ ಮೇಡಮ್. ತುಂಬಾ ಧನ್ಯವಾದಗಳು. ನನ್ ಪ್ರೇರಣೆ ನಿಮ್ಮ ಎದುರಿಗೆ ಇದ್ದಾಳೆ ಲಕ್ಷ್ಮಿ. ಅವಳು ನನಗೆ ತುಂಬಾ ಆತ್ಮೀಯ ಸ್ನೇಹಿತೆ. ಅವರು ನನಗೆ ತುಂಬಾ ಆತ್ಮೀಯ ಸ್ನೇಹಿತೆ. ಲಕ್ಷ್ಮಿ, ಥ್ಯಾಂಕ್ ಯು ಮ್ಯಾಮ್. ಅದು ನನ್ನ ಅದೃಷ್ಟ ಅಷ್ಟೇ. ನಿಮ್ಮ ಆಶೀರ್ವಾದ, ನೀವು ಹಂಗ ಹೇಳೋದು ಅದು ನಿಮ್ ದೊಡ್ಡ. ಇವಳು ಶ್ರುತಿ ಪ್ರಕಾಶ, ಅವಳು ಸವಿ ಪ್ರಕಾಶ ಹೇಳ್ತಾಳೆ, ನುಡಿ ಎಲ್ಲ ಹಾಗೆ ಹೇಳ್ತಾರೆ. ನೀವೇ ಪ್ರೇರಣೆ ಅಂತಾಳೆ. ಹೌದು, ನಿಮ್ಮಂತ ಗುರುಗಳ ಕೈ ಕಲಿತು ಬಂದಿದ್ದಾರೆ ಅಂದ್ರೆ ಅವ್ರದ್ದು ನೋಡಲೇಬಹುದಲ್ವಾ, ಅವ್ರು ಯಾವ ರೀತಿ ಸಾಧನಾ ಪುರುಷಳಾಗಿದ್ದಾರೆ ಅನ್ನೋದನ್ನ ಕಂಡೇ ಬಿಡ್ತದೆ. ಗುರುಗಳು ಮಾತಾಪಿತುಗಳು, ಗುರುಗಳು, ಪರಿಸರ ಎಲ್ಲ ಪ್ರಭಾವ ಬೀಳ್ತದೆ ಒಬ್ಬ ವ್ಯಕ್ತಿಯ ಮೇಲೆ. ಅದ್ರ ಮೂಲಕವಾಗಿ ಅವ್ರು ಮುಂದೆ ಪ್ರಗತಿ ಸಾಧಿಸ್ತಾರಲ್ವಾ. ಅದ್ರದ್ದು ಸಾಕ್ಷಿ ಅಂದ್ರೆ ನನ್ನ ಆತ್ಮೀಯ ಸ್ನೇಹಿತೆ ಅವರು ಲಕ್ಷ್ಮಿ ಅವರು. ನೀವು ಗುರುಗಳಾಗಿರೋದು ಅವ್ರ ಪುಣ್ಯ. ಅವರ ಓ ಮನಸ್ಸೇ ಅವ್ರು ಬರ್ದು ನಮ್ಮೆಲ್ಲರ ಮನಸ್ಸನ್ನ ಕದ್ದಿರೋದು ಲಕ್ಷ್ಮಿ ಅವರು. ತುಂಬಾ ಚೆನ್ನಾಗಿತ್ತು ಶಿಷ್ಯರು ಸಿಕ್ಕ. ಮೇಡಮ್ ಇವಾಗ ಮಾತಾಡಿದವ್ರ ಕನ್ನಡ ಎಷ್ಟು ಸೊಗಸಾಗಿದೆ. ಅಚ್ಚ ಕನ್ನಡ. ಅಪ್ಪ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಒಬ್ರಿಗಿಂತ ಒಬ್ರು ತುಂಬಾ ಸಂತೋಷ. ಹೌದು, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಕನ್ನಡ. ಅದು ಭಾರಿ ಆರಂಭದಲ್ಲಿ ಲೋಕಮತ ಮ್ಯಾಮ್ ನಿಮ್ ಪರಿಚಯ ಮಾಡ್ಕೊಟ್ಟಿದ್ದು ಜ್ಯೋತಿ ಕುಲಕರ್ಣಿ ಅವರು. ನೀವು ಇಂಗ್ಲಿಷ್ ನಲ್ಲಿ ಏನ್ ಕಳ್ಸಿಕೊಟ್ಟಿದ್ರಿ ಪರಿಚಯನ, ಅದನ್ನ ಕನ್ನಡಕ್ಕೆ ಭಾಷಾಂತರಿಸ್ಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಸಿಂಪ್ಲಿ ರೋಟ್ ಲೈಕ್ ಎನಿಥಿಂಗ್ ಅದನ್ನ ಅಚ್ಚುಕಟ್ಟಾಗಿ ಓದುತ್ತಿರುವಾಗಲೇ ಖುಷಿ ಆಗ್ತಾ ಇತ್ತು ನನ್ಗೆಲ್ಲ. ಇದೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಅದು ಅಷ್ಟು ಇನ್ಸ್ಪಿರೇಷನ್. ತುಂಬಾ ನೀವು ಸಂಪನ್ಮೂಲ ವ್ಯಕ್ತಿಗಳು, ನೀವೇ ಒಂದು ಸಂದೇಶ. ತುಂಬಾನೇ ಖುಷಿ ಆಯ್ತು. ಇವತ್ತು ನನಗೆ ಅವಕಾಶ ಸಿಕ್ತು ನಿಮ್ ಪರಿಚಯ ಮಾಡ್ಲಿಕ್ಕೆ ಮತ್ತು ನಿಮ್ಮಂತವರ ಮಾತುಗಳನ್ನ ನಾನ್ ಕೇಳಲಿಕ್ಕೆ ಇವತ್ತು ಸುವರ್ಣ ಅವಕಾಶನೇ ಅಂತ ಹೇಳ್ಬೋದು. ಅದು ನನ್ನ ಆತ್ಮೀಯ ಸ್ನೇಹಿತಿ ಗುರುಗಳು. ಇನ್ನು ನಂಗೂ ಅವಕಾಶ ಸಿಕ್ಕಿದ್ದು ಸೌಭಾಗ್ಯ. ಮತ್ತೆ ಬರ್ತಾ ಇರಿ. ನಿಮ್ಮ ಮಾತುಗಳಿಂದ ನಮಗೆಲ್ಲ ಮಾಡ್ತಾ ಇರಿ. ಇದ್ದಾಳಲ್ಲ, ಕರ್ಕೊಂಡ್ ಬರ್ತಾಳೆ. ಯಾರು ಇದ್ರೆ ಮಾತಾಡ್ಬೋದು, ಇಲ್ಲ ಅಂದ್ರೆ ನಾವು ವೈಂಡ್ ಅಪ್ ಮಾಡೋಣ. ಜಯಸೂರ್ಯ ಅವರು ಕಾಯ್ತಾ ಇದಾರೆ. ಯಾರು ಮಾತಾಡೋರು ಇದ್ದೀರಾ? ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನಾದ್ರು ಹೇಳೋ ಹಾಗಿದ್ರೆ ಹೇಳ್ಬಹುದು, ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣಂತೆ. ಯು ಆರ್ ಆಲ್ ವೆಲ್ಕಮ್. ಐ ಕ್ಯಾನ್ ಕರೆಕ್ಟ್ ನೆಕ್ಸ್ಟ್ ಟೈಮ್. ಕರೆಕ್ಟ್ ಮಾಡೋದಿಕ್ಕೆ ಏನಿಲ್ಲ ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ನಾವು ನಿಮ್ಮ ಮಾತುಗಳನ್ನ ಕೇಳಿ ತುಂಬಾ ಕರೆಕ್ಷನ್ಸ್ ನಾವು ಮಾಡ್ಕೋಬೇಕು ಅಷ್ಟೇ. ನೀವು ಪುಸ್ತಕದಲ್ಲಿ ಆ ದಿನ ರೆಡ್ ಪೆನ್ ಹಿಡಿದು ಮಾಡ್ತಾ ಇದ್ರಿ, ಇವಾಗ ನಿಮ್ ಮಾತ್ ಕೇಳಿ ನಾವು ಕರೆಕ್ಷನ್ಸ್ ಮಾಡ್ಕೋಬೇಕು. ಪರ್ಫೆಕ್ಟ್.
ಹೌದು, ನಿಜ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ಬಹಳ ಸೊಗಸಾಗಿ ನಮ್ಮ ಜೀವನದ ಸಂದೇಶವನ್ನ, ತಮ್ಮ ಜೀವನದ ಸಂದೇಶವನ್ನ ಸ್ವತಃ ನಿದರ್ಶನವಾಗಿ ನಮ್ಗೆ ತೆರೆದುಕೊಟ್ಟಿದ್ದಾರೆ. ಆ ಮಾತುಗಳು ಏನಿತ್ತೋ ಅದೆಲ್ಲವನ್ನ ಸುಧಾ ಮೇಡಮ್ ಅವರ ಆಶು ಕವಿತ್ವದಲ್ಲಿ ಹೇಳಿದಾಗ್ಲೇನೆ ಎಷ್ಟ್ ಒಂದು ರೀತಿನಲ್ಲಿ ಸಿಂಹಾವಲೋಕನ ತರದಲ್ಲಿ, ಪಕ್ಷಿ ನೋಟ ತರದಲ್ಲಿ ನಾವು ಹೇಳ್ಬೋದು. ಬಹಳ ಚೆನ್ನಾಗಿ ಸುಧಾ ಮೇಡಮ್ ಹೇಳಿದ್ರು. ಅನೇಕರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದೀರಾ. ತಮಗೂ ಎಲ್ಲ ಧನ್ಯವಾದಗಳು. ಲೋಕಮಾತಾ ಮೇಡಮ್ ವಿಶ್ರಾಂತಿ ಧಾಮದಲ್ಲಿ ಇದ್ಕೊಂಡು ಅಲ್ಲಿ ಈ ಟೆಕ್ನಾಲಜಿ ಹೊಸದು. ಪ್ರೇಮ ಮೇಡಮ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ಯಾರ. ಅವರ ಕೇರ್ ಟೇಕರ್ ನಿನ್ನೆಯಿಂದ ಒಂದು ಝೂಮ್ ನ ಕಲಿತು, ಹೊಸದಾಗಿ ಕಲ್ತು ಈಗ ನಿಮ್ಮ ಮುಂದೆ ಕೂತು ಅವರು ಪ್ರೆಸೆಂಟ್ ಮಾಡಿದ್ದು. ಅಂದ್ರೆ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನ ತೋರ್ಸ್ಕೊಟ್ರು. ನಿಜವಾಗಿ ಅವ್ರೆಷ್ಟಾದ್ರೂ ಗುರುಗಳಲ್ವಾ? ಹೌದು. ಸರಿ ಅಮ್ಮ, ಥ್ಯಾಂಕ್ ಯು ಪ್ರೇಮ ಅವರೇ. ಥ್ಯಾಂಕ್ ಯು. ಓಕೆ, ಮತ್ತೆ ನಮ್ಗೆ ಇವತ್ತು ತಾಂತ್ರಿಕ ಸಹಾಯ ನೀಡಿದಂತಹ ಜಯಸೂರ್ಯ ಅವ್ರಿಗೂ ಕೂಡ ವಂದನೆಗಳು. ಹಾಗೆ ಜ್ಯೋತಿ ಅವರು ನಮ್ಗೆ ಆರಂಭದಲ್ಲಿ ನಿರೂಪಣೆ ಮಾಡಿಕೊಟ್ರು, ಅವ್ರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ, ರತ್ನಪ್ರಭಾರ್ ಅವರ ಅನುಪಸ್ಥಿತಿಯಲ್ಲಿ ಅವರು ಇಂತಹ ಒಂದು ಅವಕಾಶವನ್ನ ನಮ್ಮೆಲ್ಲರಿಗೂ ಕಲ್ಪಿಸ್ಕೊಟ್ಟಿದ್ದಾರೆ. ಅವರ ಈ ಒಂದು ಸಾಧನೆಗೆ ವಂದನೆ. ಹೌದು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜಯಸೂರ್ಯ ಅವರೇ. ರೆಕಾರ್ಡಿಂಗ್